Welcome to KS Guruji. Dear friends, my name is Rajshekhar and I am a mentor and teacher at KS Guruji. ಇವತ್ತಿನ ಕ್ಲಾಸ್ನಲ್ಲಿ ಸುಮಾರು 5 ದಿನಗಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನಾವು ಕವರ್ ಮಾಡಬೇಕಾಗುತ್ತೆ. ಯಾವ್ಯಾವುದು? 1st ಜುಲೈಯಿಂದ 5th ಜುಲೈವರೆಗೂ ಯಾವ್ಯಾವ ರಿಲಿವೆಂಟ್ ಆರ್ಟಿಕಲ್ಸ್ ಬಂದಿದೆಯೋ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಪರ್ಸ್ಪೆಕ್ಟಿವ್ ಇನ್ಕ್ಲೂಡಿಂಗ್ PSI, KS ಹಾಗೂ IAS. ಸೊ ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಿಂದ ಹಿಂದೂ ಆಗಿರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಅಥವಾ ಪ್ರಜಾವಾಣಿ ಆಗಿರ್ಬೋದು ಆ್ಯಂಡ್ ಇವನ್ ವಿಜಯವಾಣಿ ಸಹ ಆಗಿರ್ಬೋದು. ಈ ಹಲವಾರು ನ್ಯೂಸ್ ಪೇಪರ್ಗಳಿಂದ ಯಾವ ಥರ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ನ ತೆಗೆದುಕೊಳ್ಳಲಾಗುತ್ತೆ, ಅದರಿಂದ ಏನನ್ನು ಕೇಳಬಹುದು, ಯಾವುದನ್ನು ನಾವು ನೋಟ್ಸ್ ಮಾಡಿ ನೆನಪಲ್ಲಿ ಇಟ್ಕೋಬೇಕು, ಯಾವುದ್ರ ಬಗ್ಗೆ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಅಬೌವ್ ಆಲ್, ಮೋಸ್ಟ್ ಇಂಪಾರ್ಟೆಂಟ್ಲಿ, ಯೂಸಿಂಗ್ ಸರ್ಟನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಥವಾ ಟೆಕ್ನಿಕ್ಸ್ನ ಬಳಸ್ಕೊಂಡು ನಾವು PSI ಆಗಿರ್ಬೋದು ಅಥವಾ KS ಪ್ರಿಲಿಮ್ಸ್ ಆಗಿರ್ಬೋದು, IAS ಪ್ರಿಲಿಮ್ಸ್ ಆಗಿರ್ಬೋದು, ಹೇಗೆ ಯೂಸಿಂಗ್ ದೀಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ನಾವು ನಮಗೆ ಉತ್ತರ ಗೊತ್ತಿಲ್ಲದಿದ್ದರೂ ಸಹ ಸರಿಯಾದ ಆನ್ಸರ್ನ ಆಯ್ಕೆ ಮಾಡ್ಬೋದು. ಸೊ ಈ ಎಲ್ಲ ಹಲವಾರು ಆಯಾಮಗಳಿಂದ ನಮ್ಮ ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ಶುರು ಮಾಡೋಣ. ಲೆಟ್ಸ್ ಬಿಗಿನ್. ಬಟ್ ಬಿಫೋರ್ ದ್ಯಾಟ್, ಇವತ್ತಿನ ನ್ಯೂಸ್ ಪೇಪರಲ್ಲಿ ನನಗೊಂದು ಕೋಟ್ ಗಮನಕ್ಕೆ ಬಂತು. ಸೊ ನಮ್ಮ ಆಸ್ಪಿರೆಂಟ್ಸ್ ಜೀವನದಲ್ಲೂ ಸಹ ಇದೊಂದು ರಿಲಿವೆಂಟ್ ಇರ್ಬೋದು ಅಂತ ನಾನು ಕೋಟ್ ಮಾಡ್ತಾ ಇದ್ದೀನಿ. ಏನು ಹೇಳುತ್ತೆ? ಹ್ಯಾಪಿನೆಸ್ ಈಸ್ ಅ ಸ್ಟೇಟ್ ಆಫ್ ಮೈಂಡ್. ಅಂದರೆ ಖುಷಿ ಅನ್ನೋದು ಮನುಷ್ಯನ ಮನಸ್ಥಿತಿಯ ಆಧಾರದ ಮೇಲೆ ಇರುತ್ತೆ ಅಂತ ಹೇಳ್ತಾರೆ. ನಮ್ಮ ಸರೌಂಡಿಂಗ್ ಅಥವಾ ನಮ್ಮ ಎನ್ವೈರ್ಮೆಂಟ್ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ. ಡೆಫಿನೆಟ್ಲಿ ಅದು ಇಮೋಷನ್ಸ್ ಇರ್ಬೋದು, ಬಟ್ ಖುಷಿ ಅನ್ನೋದು ಲಾಂಗ್ ಲಾಸ್ಟಿಂಗ್ ಫೀಲಿಂಗ್ ಅನ್ನೋದು ನಮ್ಮ ಸರೌಂಡಿಂಗ್ ಮೇಲೆ ಡೆಫಿನೆಟ್ಲಿ ಆಗಿರಲ್ಲ. ಅದಕ್ಕೆ ಮೂಲ ಕಾರಣ ನಮ್ಮ ಮನಸ್ಥಿತಿ ಆಗಿರುತ್ತೆ. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ನಾವೆಲ್ಲ ಏನು ಅನ್ಕೋತೀವಿ, ಈಗಿನ ಜಮಾನದಲ್ಲಿ ಅಥವಾ ಜನ್ರೇಷನಲ್ಲಿ ಖುಷಿ ಅಂದರೆ ನಮ್ಮ ಹತ್ರ ಒಳ್ಳೆ ಮೊಬೈಲ್ ಫೋನ್ ಇದ್ದರೆ, ನಮಗೆ ಓಡಾಡೋಕ್ಕೆ ಒಳ್ಳೆ ಕಾರ್ ಇದ್ದರೆ, ಅಥವಾ ಒಳ್ಳೆ ಬಂಗ್ಲೋ ಅಂತ ಮನೆ ಇದ್ದರೆ, ಜೊತೆಗೆ ಆಸ್ತಿ ಪಾಸ್ತಿ ಇದ್ದರೆ ನಾವು ಖುಷಿಯಾಗಿರ್ಬೋದು ಅಂತ ಅನ್ಕೋತೀವಿ. ಎಲ್ಲರೂ ಅದೇ ಗುರಿಯಡೆಗೆ ಮತ್ತು ವರ್ಕ್ ಮಾಡ್ತಾ ಇರ್ತಾರೆ, ರೈಟ್? ನಾವು ಗಳಿಸೋದು, ನಾವು ಎಕ್ಸಾಮ್ಸ್ಗೆ ಓದೋದು ಎಲ್ಲ ಏನಕ್ಕೆ, ಒಂದು ಸಮಾಜದಲ್ಲಿ ಒಳ್ಳೆ ರೆಕಗ್ನೇಷನ್ ಸಿಗಲಿ, ನಮಗೆ ಒಳ್ಳೆ ಆಸ್ತಿ ಪಾಸ್ತಿ ಸಿಗಲಿ, ಒಳ್ಳೆ ದುಡ್ಡು ಸಿಗಲಿ. ಸೊ ಇದೇ ಅಲ್ಟಿಮೇಟ್ ಇಂಟೆನ್ಷನ್ ಆಗಿರುತ್ತೆ. ಇದರ ಮೂಲ ಉದ್ದೇಶ ಏನಾಗಿರುತ್ತೆ? ಇದೆಲ್ಲ ಸಿಕ್ಕರೆ ನಾವು ಖುಷಿಯಾಗಿರ್ಬೋದು. ಇದೇ ಒಂದು ಸ್ಟೇಟ್ ಆಫ್ ಮೈಂಡ್ ಇರುತ್ತೆ. ಇದರ ಅರ್ಥ ಸರಿಸುಮಾರು 3000 ವರ್ಷದ ಹಿಂದೆ, ಇವಾಗ 2022 ಅಂದ್ಕೊಳ್ಳಿ, ಒಂದು 3ರಿಂದ 10,000 ವರ್ಷದ ಹಿಂದೆ ಹೋಗಿ ನಮ್ಮ ಪೂರ್ವಜರಿದ್ರ, ಅವರು ಖುಷಿಯಾಗಿರಲಿಲ್ವಾ? ಅವ್ರ ಹತ್ರ ಬಂಗ್ಲೋ ಇರಲಿಲ್ಲ, ಮನೆ ಇರಲಿಲ್ಲ, ಕಾರ್ ಇರಲಿಲ್ಲ, ಮೊಬೈಲ್ ಫೋನ್ ಇರಲಿಲ್ಲ, ಆ್ಯಂಡ್ ಇವನ್ ಇಂಟರ್ನೆಟ್ ಸಹ ಇರಲಿಲ್ಲ. ಸೊ ಹಾಗಾದರೆ ಅವ್ರು ಖುಷಿಯಾಗಿರಲಿಲ್ವಾ? ರೈಟ್? ಶುದ್ಧ ಸುಳ್ಳು ತಾನೆ. ಇದರ ಅರ್ಥ ಹ್ಯಾಪಿನೆಸ್ ಈಸ್ ಅ ಸ್ಟೇಟ್ ಆಫ್ ಮೈಂಡ್. ಅದು ಆ ಜನ್ರೇಷನ್ ಆಧಾರದ ಮೇಲೆ ಇರಲ್ಲ, ಅಥವಾ ಗ್ಯಾಡ್ಜೆಟ್ಸ್ ನಾವೇನು ಬಳಸ್ತೀವಿ ಅದ್ರ ಮೇಲೆ ಆಧಾರಿತವಾಗಿರಲ್ಲ, ಅಥವಾ ಮನುಷ್ಯನ ಸರೌಂಡಿಂಗ್ಸ್ ಮೇಲೆ ಆಧಾರವಾಗಿರಲ್ಲ. ಅದು ಸ್ಟೇಟ್ ಆಫ್ ಮೈಂಡ್ ಆಗಿರುತ್ತೆ. ಜಸ್ಟ್ ಇಮ್ಯಾಜಿನ್, 10,000 ವರ್ಷದಿಂದ ನಮ್ಮ ಪೂರ್ವಜರೇನಿದ್ರು, ಅವರಿಗೆ ಸರಿಯಾಗಿ ವ್ಯವಸಾಯ ಕೂಡ ಗೊತ್ತಿರಲಿಲ್ಲ, ಅವರಿಗೆ ಒಂದು ನೆಲೆ ಅಂತ ಇರಲಿಲ್ಲ. ಒಂದೇ ನೆಲೆಯಲ್ಲಿ ಇದ್ಕೊಂಡು ಅಥವಾ ಒಂದೇ ಜಾಗದಲ್ಲಿ ಇದ್ಕೊಂಡು ಮನೆ ಕಟ್ಕೊಂಡು ಇರಬೇಕಾದಂಥ ಪರಿಸ್ಥಿತಿ ಅಥವಾ ಅನುಕೂಲಗಳು ಇರಲಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ರು, ಪ್ಲೇಸಸ್ ಟು ಪ್ಲೇಸಸ್ ಹೋಗ್ತಾಯಿದ್ರು. ಅವರಿಗೆ ನಾವು ಹಂಟರ್ ಗ್ಯಾದರರ್ಸ್ ಅಂತ ಇದ್ವಿ. ಸೊ ಎಲ್ಲಿ ಅವರಿಗೆ ಊಟ ಸಿಗುತ್ತೋ, ನದಿ ದಡದಲ್ಲಾಗಿರ್ಬೋದು ಅಥವಾ ಕಾಡು ಮೇಡುಗಳಲ್ಲಾಗಿರ್ಬೋದು, ಅಲ್ಲಿ ಅವರ ಪಯಣ ಬೆಳೆಸ್ತಾಯಿದ್ರು. ಅಲ್ಲಿ ಗುಹೆಗಳಲ್ಲಿ ವಾಸಿಸ್ತಾಯಿದ್ರು, ಜೊತೆಗೆ ಗುಡಿಸಲಲ್ಲಿ ಇರ್ತಾಯಿದ್ರು. ಕೆಲವೊಂದು ಸಲ ಕಾಡು ಪ್ರಾಣಿಗಳಿಂದ ಸೇವ್ ಆಗಲು ಮರದ ಮೇಲೆ ಸಹ ಇರ್ತಾಯಿದ್ರು. ಆದರೂ ಸಹ ಅವ್ರು ಖುಷಿಯಾಗಿದ್ದರು, ರೈಟ್? ಸೊ ಇದರ ಅರ್ಥ ಹ್ಯಾಪಿನೆಸ್ ಈಸ್ ಅ ಸ್ಟೇಟ್ ಆಫ್ ಮೈಂಡ್. ಅವರು ಖುಷಿಯಾಗಿದ್ದರು, ನಾವು ಕೆಲವೊಂದ್ಸಲಿ ಖುಷಿಯಾಗಿರ್ತೀವಿ. ಇದು ನಮ್ಮ ಆಸ್ಪಿರೆಂಟ್ಸ್ ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ನಮ್ಮದು ಸಹ ಇದೇ ಒಂದು ಪರಿಸ್ಥಿತಿ ಇದೆ. ಕೆಲವೊಂದ್ಸಲಿ ಎಕ್ಸಾಮ್ಗೆ ನಾವು ಕರೆಕ್ಟಾಗಿ ಪ್ರಿಪೇರ್ ಆಗ್ತಾ ಇದ್ದರೆ ಖುಷಿಯಾಗಿರ್ತೀವಿ. ಕೆಲವೊಂದು ಸಲ ಪ್ರಿಪೇರ್ ಆಗ್ತಾ ಇಲ್ಲ ಅಂದರೆ ನಾವು ತುಂಬ ಬೇಜಾರಲ್ಲಿದ್ದೀನಿ, ನನಗೆ ಓದೋಕ್ಕೆ ಆಗ್ತಾಯಿಲ್ಲ, ಫ್ರಸ್ಟ್ರೇಷನ್ ಬರ್ತಾಯಿದೆ, ಡಿಪ್ರೆಷನ್ ಬರ್ತಾಯಿದೆ. ಸೊ ಈ ಥರ ಕಂಪ್ಲೇಂಟ್ಸ್ ನಾವು ಮಾಡೋಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಏನು ಹೇಳ್ತೀನಿ, ಹ್ಯಾಪಿನೆಸ್ ಈಸ್ ಅ ಸ್ಟೇಟ್ ಆಫ್ ಮೈಂಡ್. ಯಾವ ಥರ ಅನ್ಕೋತಿರೋ ಅದೇ ಥರ ನಿಮ್ಮ ಇಮೋಷನ್ಸ್, ಸ್ಯಾಡ್ನೆಸ್ ಆಗಿರ್ಬೋದು, ಬೇಜಾರಾಗಿರ್ಬೋದು, ಫ್ರಸ್ಟ್ರೇಷನ್ ಆಗಿರ್ಬೋದು, ಅಥವಾ ನೀವೇನು ಪ್ರೊಕ್ರಾಸ್ಟಿನೇಟ್ ಮಾಡ್ತೀರಾ ಅಥವಾ ಪೋಸ್ಟ್ಪೋನ್ ಮಾಡ್ತೀರಾ ಓದೋದು, ಅದು ಸಹ ಒಂದು ಸ್ಟೇಟ್ ಆಫ್ ಮೈಂಡ್. ಅದು ಇವತ್ತಿರುತ್ತೆ, ಡೆಫಿನೆಟ್ಲಿ ನಾಳೆ ಹೊರಟೋಗುತ್ತೆ. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೀಲ್ಡ್ ಬಿಡೋದಾಗಲಿ ಅಥವಾ ನಿಮ್ಮ ಪ್ರಿಪ್ರೇಷನ್ನ ತಡೆ ಹಿಡಿಯೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಒಂದು ಫುಲ್ ಜೋಶಿಂದ ಅಥವಾ ಒಂದು ಫುಲ್ ಎನರ್ಜಿಯಿಂದ ನಿಮ್ಮ ಪ್ರಿಪ್ರೇಷನ್ ಯಾವಾಗಲೂ ಹೈ ಜೋಶಲ್ಲೇ ಇರಬೇಕು. ಸೊ ಆ ಥರ ಮಾಡೋದ್ರಿಂದ ಏನಾಗುತ್ತೆ, ನೀವು ಒಂದೇ ಅಟೆಂಪ್ಟು ಇಲ್ಲ 2 ಅಟೆಂಪ್ಟಲ್ಲಿ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಇದೇನು ಕಬ್ಬಿನ ಕಡಲೆ ಅಲ್ಲ, ಕರೆಕ್ಟಾಗಿ ಓದಿದ್ರೆ ಒಂದೇ ಅಟೆಂಪ್ಟಲ್ಲಿ ಮಾಡ್ಬೋದು. ಬಟ್ ಅದಕ್ಕೆ ಸರಿಯಾದ ಗೈಡೆನ್ಸ್ ಅವಶ್ಯಕತೆ ಇದೆ. ಸೊ ಹಾಗಾಗೇ ಹೇಳೋದು, ನೀವು ಯಾವಾಗಲೂ ಎಲ್ಲರೂ ಖುಷಿಯಾಗಿರೋಕ್ಕಾಗಲ್ಲ, ಎಲ್ಲರೂ ಖುಷಿಯಾಗಿ ಇಡೋಕ್ಕೆ ಕೂಡ ಆಗಲ್ಲ. ಸೊ ಹಾಗಾಗಿ ಈ ಒಂದು ಪ್ರಿಪ್ರೇಷನ್ ಫೇಸಲ್ಲಿ ಸುಖ ದುಃಖ ಎಲ್ಲ ಬಂದೇ ಬರುತ್ತೆ. ಬಟ್ ಅದನ್ನು ನೀವು ಒಂದು ಬ್ಯಾಲೆನ್ಸ್ಡ್ ವೇಲಿ ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಡೈಲಿ ಟಾರ್ಗೆಟ್ಸ್ನ ಇಟ್ಕೋಬೇಕು. ಡೈಲಿ, ವೀಕ್ಲಿ, ಮಂತ್ಲಿ ಟಾರ್ಗೆಟ್ಸಿಂದ ಇಟ್ಕೋಬೇಕು. ಸೊ ಇವಾಗಿಂದನೇ ನೀವು ಆ ಥರ ಸೆಗ್ರಿಗೇಟ್ ಮಾಡಿಕೊಂಡು ಆ ಟಾರ್ಗೆಟ್ಸ್ನ ಅಚೀವ್ ಮಾಡ್ತಾ ಹೋದರೆ ಎಕ್ಸಾಮ್ ಹತ್ತಿರ ಬಂದಾಗ 1 ತಿಂಗಳು 2 ತಿಂಗಳು ಇದ್ದಾಗ ನಿಮಗೆ ಆಂಗ್ಸೈಟಿ ಅಟ್ಯಾಕ್ಸ್ ಆಗಲ್ಲ, ಬೇಜಾರಾಗಲ್ಲ, ಅಥವಾ ಫ್ರಸ್ಟ್ರೇಷನ್ ಬರಲ್ಲ, ಅಥವಾ ಭಯ ಆಗಲ್ಲ. ಸೊ ಅದೆಲ್ಲ ಆಗಬಾರ್ದು ಅಂದರೆ ನಿಮ್ಮ ಪ್ರಿಪ್ರೇಷನ್ ಎವ್ರಿ ಡೇ ಆಗ್ತಾ ಹೋಗಬೇಕು. ಒಟ್ಟಿಗೆ ನಾನು ಎಕ್ಸಾಮ್ ಹತ್ತಿರ ಬಂದಾಗ 1 ತಿಂಗಳಲ್ಲಿ ಆ ನೋಟ್ಸು ಈ ನೋಟ್ಸ್ ಓದಿ ನಾನು ಪ್ರಿಪೇರ್ ಆಗ್ತೀನಿ ಅನ್ನೋದು ಶುದ್ಧ ಸುಳ್ಳು. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಲೆಟ್ಸ್ ಬಿಗಿನ್.
ಸೊ ಆ್ಯಸ್ ಯೂಶುವಲ್ ನೀವು ನಮ್ಮ ವೇದಿಕೆಗೆ ಮೊದಲನೇ ಬಾರಿ ಬರ್ತಾ ಇದ್ದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಟೆಲಿಗ್ರಾಮ್ ಚಾನಲ್ ಸಹ ಇದೆ, KS ಗುರೂಜಿ ಅಫಿಷಿಯಲ್ ಅಂತ. ಅಲ್ಲಿ ನಿಮಗೆ ಎವ್ರಿ ಡೇ ಡೈಲಿ ಕರೆಂಟ್ ಅಫೇರ್ಸ್ ನೋಟ್ಸ್ ಸಿಗುತ್ತೆ, ಬೋತ್ ಇನ್ ಕನ್ನಡ ಆಸ್ ವೆಲ್ ಆಸ್ ಇಂಗ್ಲೀಷ್, ಕ್ವಿಜ್ ಸಿಗುತ್ತೆ, ನಮ್ಮ ವೀಕ್ಲಿ ಕಂಪ್ಯಾರಿಸನ್ ಸಿಗುತ್ತೆ. ಸೊ ಈ ಥರ ಹಲವಾರು ಇನಿಷಿಯೇಟಿವ್ಸ್ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಸೊ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಬೇಸಿಕ್ ಸೋರ್ಸಸ್ ಫಾರ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಯಾವುದಾಗಿರುತ್ತೆ? ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ದ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್, ವಿಜಯ ಕರ್ನಾಟಕ, ಪ್ರಜಾವಾಣಿ, ದಿ ಪ್ರಿಂಟ್, ಟೈಮ್ಸ್ ಆಫ್ ಇಂಡಿಯಾ, ವಿಜಯ ಕರ್ನಾಟಕ, ಈ ಥರ ಹಲವಾರು ಸೋರ್ಸಸ್ಸಿಂದ ನಮ್ಮ ತಂಡ ರಿಲಿವೆಂಟ್ ಆರ್ಟಿಕಲ್ಸ್ನ ತೆಗೆದುಕೊಂಡು ಅದಕ್ಕೆ ಸರ್ಟನ್ ವ್ಯಾಲ್ಯೂ ಎಡಿಷನ್ಸ್ ಮಾಡಿ ಅದನ್ನು ತಮ್ಮ ಮುಂದೆ ಹೋಲಿಸ್ಟಿಕ್ ಆ್ಯಂಗಲಲ್ಲಿ ಇಡುವಂಥ ಪ್ರಯತ್ನ ಮಾಡುತ್ತೆ. ಸೊ ಯಾರೂ ತಪ್ಪದೆ ಕೊನೆಯವರೆಗೂ ನೋಡಬೇಕು. ಇವತ್ತಿನ ಫಸ್ಟ್ ಆರ್ಟಿಕಲ್ ನೋಡೋ ಮುಂಚೆ ಅದರ ರಿಲಿವೆಂಟ್ ಒಂದು ಕ್ವಶನ್ ನೋಡೋಣ. ಸೊ ಈ ಥರ ನೀವು ಕ್ವಶನ್ ಸಾಲ್ವ್ ಮಾಡಿ ಆಮೇಲೆ ಆರ್ಟಿಕಲ್ ಓದ್ತಾ ಹೋದರೆ ನಿಮಗೆ ಅದರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರುತ್ತೆ, ಅದರ ಕ್ಲಾರಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದರ ಬೇಸಿಸ್ ಮೇಲೆ ಯಾವುದೇ ಪ್ರಶ್ನೆ ಕೇಳಿದ್ರು, ಯಾವುದೇ ಎಕ್ಸಾಮ್ ಆಗಿರಲಿ, PSI ಆಗಿರಲಿ, KS ಆಗಿರಲಿ, ಅಥವಾ ಇವನ್ IAS ಎಕ್ಸಾಮ್ ಸಹ ಆಗಿರಲಿ, ಸೊ ಎಲ್ಲೇ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಯು ವಿಲ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್. ಸೊ ಹಾಗಾಗಿ ನೀವೊಂದು ಆರ್ಟಿಕಲ್ ಓದುವಾಗ ಅದನ್ನು ಪ್ರಶ್ನಾ ಮನೋಭಾವದಿಂದ ಓದಿ. ಏನನ್ನು ಕೇಳ್ಬೋದು ಈ ಆರ್ಟಿಕಲಿಂದ ನಮಗೆ ಎಕ್ಸಾಮಲ್ಲಿ? PSI MCQs ಆಗಿರ್ಬೋದು, KS ಪ್ರಿಲಿಮ್ಸ್ ಆಗಿರ್ಬೋದು, ಆ್ಯಂಡ್ ಇವನ್ IAS ಪ್ರಿಲಿಮ್ಸ್ ಸಹ ಆಗಿರ್ಬೋದು. ಸೊ ಈ ಥರ ನಿಮ್ಮ ಮೈಂಡ್ ಸೆಟ್ಟು ಅಪ್ರೋಚ್ ಇಟ್ಕೊಂಡಾಗ ನಿಮಗೆ ಓದೋದು ಸುಲಭ ಅನಿಸುತ್ತೆ, ಎಂಟರ್ಟೈನಿಂಗ್ ಅನಿಸುತ್ತೆ, ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ, ಜೊತೆಗೆ ಮರೆಯಲ್ಲ ನೀವು. ಸೊ ಇವತ್ತಿನ ಕ್ವಶನ್ ಏನು? G7 ಇನ್ಕ್ಲೂಡ್ಸ್, ಈ ಕೆಳಗಿನವುಗಳಲ್ಲಿ ಯಾವ ರಾಷ್ಟ್ರಗಳನ್ನು G7 ಒಳಗೊಂಡಿದೆ? A ಇಂಡಿಯಾ, B ಕೆನಡಾ, C ಜರ್ಮನಿ, D ಬೋತ್ B ಆ್ಯಂಡ್ C. ಸೊ ನಿಮಗೆ ಒಂದು 15 ಸೆಕೆಂಡ್ಗಳ ಕಾಲಾವಕಾಶ ಕೊಡ್ತೀನಿ. ಎಲ್ಲರೂ ತಪ್ಪದೆ ನಿಮ್ಗೆ ಯಾವ್ದು ಸರಿ ಅನಿಸುತ್ತೋ ವಿದೌಟ್ ಎನಿ ಹೆಸಿಟೇಷನ್ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ಮಾಡೋದ್ರಿಂದ ಅಕಸ್ಮಾತ್ ನೀವು ಸರಿಯಾಗಿ ಉತ್ತರ ತಿಳಿಸಿದ್ರೆ ಅದು ಕೂಡ ನಿಮಗೆ ಲೈಫ್ ಲಾಂಗ್ ಮೆಮರಿ ಪವರಲ್ಲಿ ಉಳಿಯುತ್ತೆ. ಸಪೋಸ್ ಬೈ ಮಿಸ್ಟೇಕ್ ನೀವು ಏನಾದರೂ ತಪ್ಪು ಆನ್ಸರ್ ಬರೆದ್ರೆ ಎಲ್ಲಿ ತಪ್ಪು ಮಾಡಿದ್ದೀರಾ ಅದನ್ನು ಹೇಗೆ ತಿದ್ಕೋಬೇಕು ಅದು ಸಹ ನಿಮಗೆ ಒಂದು ಮನದಟ್ಟಾಗುತ್ತೆ. ಸೊ ಹಾಗಾಗಿ ಎಲ್ಲರೂ ತಪ್ಪದೆ ಆನ್ಸರ್ಸ್ ಬರೀಬೇಕು. ಸೊ ಯುವರ್ 15 ಸೆಕೆಂಡ್ಸ್ ಸ್ಟಾರ್ಟ್ಸ್ ನೌ. ಓಕೆ, ಟೈಮ್ಸ್ ಅಪ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬೋತ್ B ಆ್ಯಂಡ್ C. G7 ಅಂದರೆ ಗ್ರೂಪ್ ಆಫ್ 7 ನೇಷನ್ಸ್ ಅಂತ ಕರಿತೀವಿ, ಡೆವಲಪ್ಡ್ ರಾಷ್ಟ್ರಗಳು ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಇದರಲ್ಲಿ ಇಂಡಿಯಾ ಇಲ್ಲ, ನೆನಪಿರಲಿ, ಇಂಡಿಯಾ ಇಲ್ಲ. ಸೊ ನೀವು ಯಾವುದಾದ್ರೂ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ರೆ ಏನು ಮಾಡ್ಬೋದು? ನಿಮಗೆ B ಮತ್ತು C ಇದೆ ಅಲ್ವಾ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ G7 ಅಂದರೆ ನೀವು ಒಂದು ರೌಂಡ್ ಓದಿರ್ತೀರ, ಇಂಡಿಯಾ ಮಾತ್ರ ಇಲ್ಲ ಅಂತ ಗೊತ್ತಿರುತ್ತೆ. ನೀವು ಬೇರೆ ಬೇರೆ ರಾಷ್ಟ್ರಗಳ ಪರ್ಸ್ಪೆಕ್ಟಿವಿಂದ ಓದಿಲ್ಲ ಅಂದರೂ ಸಹ ಇಂಡಿಯಾ ಯಾವ್ಯಾವ ಗ್ರೂಪಲ್ಲಿದೆ ಅಂತ ಓದಿರ್ತೀರ. G20 ಆಗಿರ್ಬೋದು, G19 ಆಗಿರ್ಬೋದು, G33 ಆಗಿರ್ಬೋದು, ಈ ಥರ ಹಲವಾರು ಒಂದು ಗ್ರೂಪ್ಸಲ್ಲಿ ಕ್ವಾಡ್ ಆಗಿರ್ಬೋದು, ಈ ಥರ ಗ್ರೂಪ್ಸಲ್ಲಿ ಭಾರತ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅದನ್ನು ಆ ಲಾಜಿಕಲ್ಲಿ ಅಪ್ಲೈ ಮಾಡಿ. G7 ಅಂತ ಬಂದಾಗ ಆ ದೃಷ್ಟಿಕೋನದಲ್ಲಿ ಅಥವಾ ಆ ಆ್ಯಂಗಲಲ್ಲಿ ಇಂಡಿಯಾ ಇಲ್ಲದೆ ಇರೋದು ನಿಮಗೆ ಮಂದಟ್ಟಾಗುತ್ತೆ. ಅಕಸ್ಮಾತ್ ಇದ್ದಿದ್ರೆ ಎಲ್ಲೋ ಒಂದು ಕಡೆ ಓದಿರ್ತೀರ, ಓದಿಲ್ಲ ಅಂದರೆ ಡೆಫಿನೆಟ್ಲಿ ಇಂಡಿಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗಾಗಿ ಆಪ್ಷನ್ ಎನ ಎಲಿಮಿನೇಟ್ ಮಾಡಿಬಿಡಿ. ಆಪ್ಷನ್ ಎ ಎಲಿಮಿನೇಟ್ ಮಾಡಿದ್ರೆ ನಿಮಗೆ ಉಳಿಯೋದು B, C, D ಮಾತ್ರ. ಸೊ ಇಲ್ಲಿ 25% ನೆಗೆಟಿವ್ ಆನ್ಸರ್ ಹೊರಟೋಯ್ತು ನಿಮಗೆ. ಅಂದರೆ ನಿಮ್ಮ ಚಾನ್ಸಸ್ಸು ಆಫ್ ಗೆಟ್ಟಿಂಗ್ ದಿಸ್ ಆನ್ಸರ್ ರೇಟ್ ಇನ್ಕ್ರೀಸಸ್ ಟು 33%. ಇನಿಷಿಯಲಿ 4 ಆಪ್ಷನ್ ಗೊತ್ತಿಲ್ಲದೆ ಇದ್ದರೆ ನಿಮಗೆ ಇವಾಗ ಈ ಕ್ವಶನ್ನ ನೀವು ಸರಿಯಾಗಿ ಉತ್ತರ ಮಾಡಲಿಕ್ಕೆ ಅಥವಾ ಆನ್ಸರ್ ಮಾಡಲಿಕ್ಕೆ ಇರುವಂಥ ಚಾನ್ಸಸ್ಸು ಬರೀ 25% ಇತ್ತು. ಇವಾಗ ಸಿನ್ಸ್ ಯು ಹ್ಯಾವ್ ಎಲಿಮಿನೇಟೆಡ್ 1 ಆಪ್ಷನ್, ನಿಮ್ಮ ಹತ್ರ ಉಳಿದಿರೋದು 3 ಆಪ್ಷನ್ಸ್. ಸೊ ಈ 3 ಆಪ್ಷನ್ಸಲ್ಲಿ ನಿಮ್ಮ ಚಾನ್ಸಸ್ಸು 33% ಇನ್ಕ್ರೀಸ್ ಆಗುತ್ತೆ. ಇವಾಗ ಜರ್ಮನಿ ಮತ್ತು ಕೆನಡಾ, ಎಲ್ರಿಗೂ ಗೊತ್ತು ಜರ್ಮನಿ ಕೆನಡಾಗೆ ಭಾರತದಿಂದ ಸುಮಾರು ಜನ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ವೀಸಾ ತೊಗೊಂಡು, ಪರ್ಮನೆಂಟ್ ಸೆಟಲ್ಮೆಂಟ್ ಆಗಿ, ಗ್ರೀನ್ ಕಾರ್ಡ್ ತೊಗೊಂಡು ಹೋಗ್ತಾರೆ. ಸೊ ಹಾಗಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಜನ ಯಾವಾಗ ಹೋಗ್ತಾರೆ, ಅಲ್ಲಿ ಜಾಬ್ ಅಪರ್ಚುನಿಟೀಸ್ ಜಾಸ್ತಿ ಇದ್ದಾಗ ಮಾತ್ರ ಹೋಗ್ತಾರೆ. ಹಾಗಾಗಿ ಆಬ್ವಿಯಸ್ಲಿ ಆ ರಾಷ್ಟ್ರಗಳು ಡೆವಲಪ್ಡ್ ರಾಷ್ಟ್ರ ಆಗಿರಲೇಬೇಕು. ಸೊ ಇಲ್ಲಿ ನೋಡಿ B ಆ್ಯಂಡ್ C ಎರಡೂ ನನಗೆ ಸರಿ ಅನಿಸುತ್ತೆ. ಸೊ ಹಾಗಾಗಿ ರೈಟ್ ಆಪ್ಷನ್ ಇಸ್ D, ಬೋತ್ B ಆ್ಯಂಡ್ C. ಇಲ್ಲಿ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲದೇ ಇದ್ರೂ ಸಹ ಎಲಿಮಿನೇಷನ್ ಮಾಡಿ ಫಸ್ಟ್ ರೌಂಡಲ್ಲಿ ಇಂಡಿಯಾನ ತೆಗೆದುಹಾಕಿದೆ, B, C, D ಉಳಿತು. ಸೊ B, C, Dಯಲ್ಲಿ ಮತ್ತೆ ಅಗೇನ್ ಲಾಜಿಕ್ ಅಪ್ಲೈ ಮಾಡಿದೆ. ನಮ್ಮ ಕಡೆಯಿಂದ ಕೆನಡಾ ಮತ್ತು ಜರ್ಮನಿಗೆ ಹೈಯರ್ ಸ್ಟಡೀಸ್ಗೆ ಹೋಗ್ತಾರೆ ಅಥವಾ ಸಾಫ್ಟ್ವೇರ್ ಕಂಪ್ನೀಸ್ಗೆ ವರ್ಕ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಆಬ್ವಿಯಸ್ಲಿ ನಮ್ಗಿಂತ ಡೆವಲಪ್ಡ್ ಕಂಟ್ರೀಸ್ ಇದ್ದೇ ಇರ್ತವೆ. ಸೊ ಹಾಗಾಗಿ ಆ ಲಾಜಿಕ್ ಅಪ್ಲೈ ಮಾಡಿದಾಗ B ಆ್ಯಂಡ್ C ಎರಡೂ ಸಹ ಸರಿಯಾಗಿರ್ಬೋದು. ಐ ಅಗ್ರಿ 100% ಈ ಟೆಕ್ನಿಕ್ ವರ್ಕ್ ಆಗಲ್ಲ, ಬಟ್ ಟ್ರಸ್ಟ್ ಮೀ 75 to 80% ಈ ಥರ ಟೆಕ್ನಿಕ್ಸ್ ನಿಮಗೆ ವರ್ಕ್ ಆಗೇ ಆಗುತ್ತೆ. ಸೊ ಈ ಥರ ಲಾಜಿಕ್ ಅಪ್ಲೈ ಮಾಡಿ ಇಂಟೆಲಿಜೆಂಟ್ ಎಲಿಮಿನೇಷನ್ ಟೆಕ್ನಿಕ್ ಅಂತ ಕರಿತೀವಿ. ಸೊ ಇಂಟೆಲಿಜೆಂಟ್ಲಿ ನೀವು ರಾಂಗ್ ಆನ್ಸರ್ನ ಎಲಿಮಿನೇಟ್ ಮಾಡಿ ಈ ಥರ ರಿಸ್ಕ್ ತೊಗೊಂಡು ಕೆಲವೊಂದು ಕ್ವಶನ್ಸ್ ಅಟೆಂಡ್ ಮಾಡಿದಾಗ, ಸಪೋಸ್ PSI ಎಕ್ಸಾಮ್ ಆಗಿರಲಿ, KS ಪ್ರಿಲಿಮ್ಸ್ ಆಗಲಿ, ಒಂದು 10 ಕ್ವಶನ್ಸ್ ಈ ಥರ ನಿಮಗೆ ಗೊತ್ತಿಲ್ಲದಿರೋ ಕ್ವಶನ್ಸಲ್ಲಿ ರಿಸ್ಕ್ ತೊಗೊಂಡು ನೀವು ಅಟೆಂಡ್ ಮಾಡಿದ್ರೆ ಅದರಲ್ಲಿ ಡೆಫಿನೆಟ್ಲಿ 7 to 8 ಕ್ವಶನ್ಸ್ ಕರೆಕ್ಟ್ ಆಗೇ ಆಗುತ್ತೆ. ಸೊ 2 ಕ್ವಶನ್ಸ್ ನೆಗೆಟಿವ್ ಹೋದರೂ ಸಹ ನಿಮಗೆ ಟೋಟಲಿ 6 to 7 ರೈಟ್ ಕ್ವಶನ್ ಸಿಕ್ಕೇ ಸಿಗುತ್ತೆ, ರೈಟ್ ಆನ್ಸರ್ಸ್ ಸಿಕ್ಕೇ ಸಿಗುತ್ತೆ. ಸೊ ಈ ಥರ ನಿಮ್ಮ ಅಪ್ರೋಚ್ ಇಟ್ಕೋಬೇಕು.
ಹಾಗಾದರೆ G7 ಸುದ್ದಿಯಲ್ಲಿ ಏನಕ್ಕಿತ್ತು? G7 ದೇಶಗಳು ಇನ್ಕ್ಲೂಡಿಂಗ್ ಅಮೆರಿಕಾ ಅಂಡರ್ ದ ಲೀಡರ್ಶಿಪ್ ಆಫ್ ಅಮೆರಿಕಾ ಇತ್ತೀಚೆಗೆ ಒಂದು ಹೊಸ ಇನಿಷಿಯೇಟಿವ್ನ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಜಾಗತಿಕ ಮೂಲಸೌಕರ್ಯ ಮತ್ತು ಹೂಡಿಕೆ ಸಹಭಾಗಿತ್ವ ಯೋಜನೆ ಅಂತ ಕರಿತೀವಿ, PGII. ಸೊ ಯಾರು ಲಾಂಚ್ ಮಾಡಿದ್ದಾರೆ? ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಏನೇನು ಬೇಕು, ಯಾರು ಲಾಂಚ್ ಮಾಡಿದ್ರು, ಯಾವಾಗ ಲಾಂಚ್ ಮಾಡಿದ್ರು, ಫಂಡ್ ಎಷ್ಟಿದೆ, ಇದರ ಗೋಲ್ ಏನು, ಉದ್ದೇಶ ಏನು? ಸೊ ಲಾಂಚ್ ಬೈ G7 ಕಂಟ್ರೀಸ್. ಯಾವ್ಯಾವ G7 ಕಂಟ್ರೀಸಲ್ಲಿ? ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, UK, ಜಪಾನ್ ಮತ್ತು ಅಮೇರಿಕಾ. ಸೊ ಈ G7 ಗ್ರೂಪ್ಗಳು. ಇದಷ್ಟೇ ಅಲ್ಲದೆ ಈ G7 ಗ್ರೂಪ್ ಜೊತೆಗೆ ಯುರೋಪಿಯನ್ ಯೂನಿಯನ್ ಸಹ ಕೈ ಜೋಡಿಸಿದೆ. ಸೊ ಒಗ್ಗಟ್ಟಾಗಿ ಒಗ್ಗೂಡಿಕೊಂಡು ಈ ಒಂದು ಇನಿಷಿಯೇಟಿವ್ ಯಾವುದು? ಜಾಗತಿಕ ಮೂಲಸೌಕರ್ಯ ಮತ್ತು ಹೂಡಿಕೆ ಸಹಭಾಗಿತ್ವ ಯೋಜನೆ, ಇದನ್ನು ಲಾಂಚ್ ಮಾಡಿದ್ದಾರೆ. ಯಾವತ್ತು ಲಾಂಚ್ ಮಾಡಿದ್ರು? ಜೂನ್ 26ರಂದು. ಆ ದಿನ ಏನು ಸ್ಪೆಷಾಲಿಟಿ ಇತ್ತು? ಆ ದಿನ G7 ಶೃಂಗಸಭೆ ನಡೀತಾ ಇತ್ತು, G7 ಮೀಟಿಂಗ್ ನಡೀತಾ ಇತ್ತು. ಎಲ್ಲಿ ನಡೀತಾ ಇತ್ತು? ಜರ್ಮನಿಯ ಸ್ಕ್ಲಾಸ್ ಎಲ್ಮಾವನ ಸ್ಥಳದಲ್ಲಿ. ಸೊ ಜರ್ಮನಿಯ ಸ್ಕ್ಲಾಸ್ ಎಲ್ಮಾವನ ಸ್ಥಳದಲ್ಲಿ G7 ಮೀಟಿಂಗ್ ನಡೀತಾ ಇತ್ತು. ಆ ಮೀಟಿಂಗಲ್ಲಿ ಈ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ್ರು. ನೆನಪಿರಲಿ, ಲಾಂಚ್ಡ್ ಬೈ G7 ಪ್ಲಸ್ ಯುರೋಪಿಯನ್ ಯೂನಿಯನ್. G7 ರಾಷ್ಟ್ರಗಳು ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, UK, ಜಪಾನ್ ಹಾಗೂ ಅಮೆರಿಕಾ, ಜೊತೆಗೆ ಯುರೋಪಿಯನ್ ಯೂನಿಯನ್. ಈ 7 ರಾಷ್ಟ್ರಗಳು ಜೊತೆಗೆ ಯುರೋಪಿಯನ್ ಯೂನಿಯನ್ ಒಕ್ಕೂಟ, ಇವರೆಲ್ಲರೂ ಸೇರಿ ಈ ಯೋಜನೆಯನ್ನು ಲಾಂಚ್ ಮಾಡಿದ್ರು. ಯಾವತ್ತು? ಜೂನ್ 26 ಆನ್ ದಿ ಒಕೇಶನ್ ಆಫ್ G7 ಮೀಟಿಂಗ್. ಎಲ್ಲಿ ನಡೀತು? ಜರ್ಮನಿಯಲ್ಲಿ ನಡೀತು. ಜರ್ಮನಿಯಲ್ಲಿ ಸ್ಕ್ಲಾಸ್ ಎಲ್ಮೋ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಜರ್ಮನಿ ನೆನಪಿರಲಿ. ಸೊ ಇದಕ್ಕೆ ಮುನ್ನಡೆಸ್ತಾ ಇರೋದು ಅಥವಾ ಲೀಡ್ ಮಾಡ್ತಾ ಇರೋದು ಯಾರು ಅಂತ ಕೇಳಿದ್ರೆ ಅಮೇರಿಕಾ. ಒಂದು ಟೋಟಲ್ $600 ಶತಕೋಟಿ ಫಂಡನ್ನು ಅರೇಂಜ್ ಮಾಡಿದ್ದೆ. ಫಂಡ್ ಸೈಜ್ ಎಷ್ಟು? $600 ಶತಕೋಟಿ, $600 ಶತಕೋಟಿ. ಸೊ ಇದರ ಉದ್ದೇಶ ಅಥವಾ ಗೋಲ್ ಏನು? ಅಭಿವೃದ್ಧಿಶೀಲ ದೇಶಗಳಲ್ಲಿ ಆಮೂಲಾಗ್ರ ರೆಡಿಕಲ್ ಚೇಂಜಸ್ ಅಂತ ಕರಿತೀವಿ, ಆಮೂಲಾಗ್ರ ಬದಲಾವಣೆಯನ್ನು ತರಬಹುದಾದ ಮೂಲಸೌಕರ್ಯ ಯೋಜನೆಯನ್ನು ಒದಗಿಸಿಕೊಡುವುದು. ಸೊ ಯಾರು ಒದಗಿಸಿಕೊಡ್ತಾರೆ? ಈ G7 ಪ್ಲಸ್ ಯುರೋಪಿಯನ್ ಯೂನಿಯನ್. ಎಲ್ಲಿ? ಅಭಿವೃದ್ಧಿಶೀಲ, ಡೆವಲಪಿಂಗ್ ನೇಷನ್ಸಲ್ಲಿ. ಎಷ್ಟರೊಳಗಡೆ? 2027ರ ವೇಳೆಗೆ ಈ ಅಮೌಂಟ್ನ ಹೂಡಿಕೆ ಮಾಡಿ ಅಲ್ಲಿ ಕೆಲವೊಂದು ಫಂಡಮೆಂಟಲ್ ಅಥವಾ ಮೂಲಭೂತ ಸೌಕರ್ಯ ಬೇಕಾಗಿರುತ್ತಲ್ಲ, ಅದಕ್ಕೆ ಯಾವ ಥರ ಡೆವಲಪ್ಮೆಂಟ್ ಮಾಡ್ಬೋದು, ಯಾವ್ಯಾವ ದೇಶಗಳಿಗೆ ಎಲಿಜಿಬಿಲಿಟಿ ಇದೆ ಅಥವಾ ಅವಶ್ಯಕತೆ ಇದೆ, ಆ ದೇಶಗಳಿಗೆ ನಾವು ಹೇಗೆ ಹೆಲ್ಪ್ ಮಾಡ್ಬೋದು ಅಂತ ಒಂದು ಉದ್ದೇಶ ಇಟ್ಕೊಂಡು ಲಾಂಚ್ ಮಾಡಿರುವಂಥ ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ 4 ಪಾಯಿಂಟ್ಸು: ಲಾಂಚ್ಡ್ ಆನ್, ಫಂಡ್ ಮತ್ತು ಗೋಲ್. ಇಷ್ಟು ನೆನಪಿರಬೇಕು. ಇನ್ನು ಇದರ ಹಿನ್ನೆಲೆ ಏನು? ಇದರ ಅವಶ್ಯಕತೆ ಏನಿತ್ತು? ಸೊ ದುಡ್ಡಿದೆ, ಅವರ ಸ್ವಂತ ದುಡ್ಡನ್ನು ಖರ್ಚು ಮಾಡಿ ಬೇರೆ ರಾಷ್ಟ್ರಗಳಿಗೆ ಹೆಲ್ಪ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಇಲ್ಲಿ ಒಂದೇ ಒಂದು ಮುಖ್ಯ ಉದ್ದೇಶ ಸ್ನೇಹಿತರೆ, ಚೈನಾನ ಕೌಂಟರ್ ಮಾಡೋದು. ಚೈನಾದ ಅಗ್ರೆಷನ್ ಏನಿದೆ ವಿಪರೀತವಾಗಿದೆ. ತನ್ನ ಸುತ್ತಮುತ್ತಲ ರಾಷ್ಟ್ರಗಳಾದ ಭಾರತ, ಬಾಂಗ್ಲಾದೇಶ್, ಶ್ರೀಲಂಕಾ ಈ ರಾಷ್ಟ್ರಗಳಿಗೆ ಅಷ್ಟೇ ಅಲ್ಲದೆ ಪೆಸಿಫಿಕ್ ರೀಜನಲ್ಲೂ ಸಹ ತನ್ನ ಒಂದು ಅಗ್ರೆಷನ್ನ ಕಂಟಿನ್ಯೂ ಮಾಡಿದ್ದೆ. ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಅನ್ನೆಸೆಸರಿ, ಫಾರ್ ಎಕ್ಸಾಂಪಲ್ ಇಂಡೋನೇಷ್ಯಾ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಅನ್ನೆಸೆಸರಿ ಅವ್ರನ್ನ ಪ್ರೊವೋಕ್ ಮಾಡೋದು, ಅವ್ರಿಗೆ ಇರಿಟೇಟ್ ಮಾಡೋದು, ಅವ್ರಿಗೆ ಹೆದರಿಸೋದು, ಭಯಪಡಿಸೋದು, ಈ ಥರ ಮಾಡ್ತಾಯಿದೆ. ಇದು ಅಲ್ಲದೆ ಚೈನಾ ಒಂದು ಒಳ್ಳೆಯ ಸಾಧನವನ್ನು ಕಂಡುಹಿಡ್ಕೊಂಡಿದೆ. ಏನಪ್ಪ ಸಾಧನ ಅಥವಾ ಟೆಕ್ನಿಕ್ ಅಂದರೆ, ಯಾರು ನೀಡಿ ಇರ್ತಾರಲ್ವ, ಯಾರಿಗೆ ಅವಶ್ಯಕತೆ ಇರುತ್ತೆ, ದುಡ್ಡಿನ ಅವಶ್ಯಕತೆ ಇರುತ್ತೆ, ಅಂಥವ್ರಿಗೆ ಚೀಪಾಗಿ ಫಂಡ್ಸ್ ಕೊಡೋದು, ಚೀಪಾಗಿ ದುಡ್ಡು ಕೊಟ್ಬಿಡೋದು, ಕಮ್ಮಿ ಇಂಟ್ರೆಸ್ಟ್ ಕೊಡ್ತೀನಿ, ಕಮ್ಮಿ ಇಂಟ್ರೆಸ್ಟಲ್ಲಿ ತೊಗೊಂಬಿಡೋ ಅಂತ. ಫಾರ್ ಎಕ್ಸಾಂಪಲ್ ಪಾಕಿಸ್ತಾನಲ್ಲೂ ಆಯಿತು, ಬಾಂಗ್ಲಾದೇಶಲ್ಲೂ ಆಯಿತು, ಶ್ರೀಲಂಕಾಲೂ ಆಯಿತು. ಸೊ ಸಪೋಸ್ 1000 ಕೋಟಿ ಕೊಡ್ತೀನಿ, ಇನ್ನೊಂದು 5 ವರ್ಷ ಇಂಟ್ರೆಸ್ಟೇ ಕಟ್ಟಬೇಡ, ಆ 1000 ಕೋಟಿ ಬಳಸ್ಕೊಂಡು ನೀನೇನು ಅಭಿವೃದ್ಧಿ ಮಾಡ್ಕೊತೀಯ, ಡೆವಲಪ್ ಮಾಡ್ಕೊತೀಯ ಮಾಡ್ಕೊ. ಬಟ್ ನನಗೇನು ಮಾಡು ಅಂದರೆ, ನಿನ್ನ ದೇಶದಲ್ಲಿ ನನ್ನ ಒಂದು ಸಾಮ್ರಾಜ್ಯನ ಕಟ್ಕೊಳ್ಳಿಕ್ಕೆ ಒಂದು ಸ್ಮಾಲ್ ಬಂದರು ಕೊಡು ಅಥವಾ ಪೋರ್ಟ್ ಕೊಡು ಅಂತ ಕೇಳ್ತಾರೆ. ನನ್ನ ಬೋಟ್ಸ್ ಬಂದಾಗ ಅಥವಾ ನಮ್ಮ ಪ್ಲೇನ್ಸ್ ಬಂದಾಗ ನನಗೆ ಇಳ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡು ಅಂತ ಹೇಳ್ತಾರೆ. ಸೊ ಆಬ್ವಿಯಸ್ಲಿ 1000 ಕೋಟಿ ಸಿಗ್ತಾ ಇದೆ, ಅದು 5 ವರ್ಷದೊಳಗಡೆ 5 ವರ್ಷದವರೆಗೂ ನಮಗೆ ಇಂಟ್ರೆಸ್ಟ್ ಇಲ್ಲದೇ ಸಿಗ್ತಾ ಇದೆ ಅಂದರೆ ಎಲ್ಲ ದೇಶಗಳು ಖುಷಿ ಆಗ್ತಾರೆ. ಅದು ಎಸ್ಪೆಷಲಿ ನೀಡಿ ರಾಷ್ಟ್ರ ಯಾವುದು, ಶ್ರೀಲಂಕಾ ಆಗಿರ್ಬೋದು ಅಥವಾ ಪಾಕಿಸ್ತಾನ ಆಗಿರ್ಬೋದು. ಸೊ ಅವರು ಇಮಿಡಿಯೇಟ್ಲಿ ಹೂ ಅಂತ ಹೇಳ್ತಾರೆ. ಅಲ್ಲಿ ಏನಾಗುತ್ತೆ, 5 ವರ್ಷಕ್ಕೆ ಏನು ಕೊಟ್ಟಿರ್ತಾರಲ್ಲ 1000 ಕೋಟಿ, ಆ 1000 ಕೋಟಿ ಬಳಸ್ಕೊಂಡು ಪ್ರಾಜೆಕ್ಟ್ ಬಿಲ್ಡಿಂಗ್ ಶುರು ಮಾಡ್ತಾರೆ. ಬಟ್ ಬೇರೆ ಬೇರೆ ಕಾರಣಗಳಿಂದ 5 ವರ್ಷ ಹೋಗಿ 7 ವರ್ಷ ಆಗುತ್ತೆ, 10 ವರ್ಷ ಆಗುತ್ತೆ. ಸೊ ಆ ಥರ ಆದಾಗ ಏನಾಗುತ್ತೆ, ಪ್ರಾಜೆಕ್ಟು ಡೇಟು ಮುನ್ನಡೆಯುತ್ತಲ್ಲ, ಮುಂದೆ ಹೋಗುತ್ತೆ. 5 ವರ್ಷ ಆಗಬೇಕಾಗಿರೋದು 7 ವರ್ಷ 8 ವರ್ಷ ಆಗುತ್ತೆ. ಬಟ್ ಅಂಥ ಸಂದರ್ಭದಲ್ಲಿ ಚೈನಾ ಕೇಳಲ್ಲ, ನಾನು ನೋಡಪ್ಪ 5 ವರ್ಷಕ್ಕೆ ಮಾತ್ರ ರಿಯಾಯಿತಿ ಕೊಟ್ಟಿದ್ದೀನಿ, ಸೊ 6ನೇ ವರ್ಷದಿಂದ ನೀನು ಇಂಟ್ರೆಸ್ಟು ಕೊಡಬೇಕು, ಅಸಲು ಕೊಡಬೇಕು ಅಂತ ಹೇಳ್ತಾರೆ. ಅವರ ಪ್ರಾಜೆಕ್ಟೇ ಇನ್ನೂ ಮುಗ್ದಿಲ್ಲ, ಆ ಪ್ರಾಜೆಕ್ಟಿಂದ ರಿಟರ್ನ್ಸು ಬರ್ತಾ ಇಲ್ಲ, ಏನು ಇನ್ಕಮ್ಮು ಬರ್ತಾ ಇಲ್ಲ, ಕೈಯಿಂದ ದುಡ್ಡು ಕೊಡಬೇಕಲ್ಲ. ಸೊ ಅನ್ನೆಸೆಸರಿ 1000 ಕೋಟಿ ಅಂತ ನಾನು ಅಂದಾಜು ಹೇಳಿದ್ದೀನಿ, ಸುಮ್ಮನೆ ಸ್ಮಾಲ್ ಅಮೌಂಟು, ಆ್ಯಕ್ಚುಲಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಗಟ್ಟಲೆ ನಡೆಯುತ್ತೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಕೈಯಿಂದ ದುಡ್ಡು ಕೊಡ್ತಾ ಒಂಥರ ದಿವಾಳಿ ರಾಷ್ಟ್ರಗಳಾಗ್ತವೆ. ಸೇಮ್ ಆಗಿದೆಯಲ್ಲ ಪಾಕಿಸ್ತಾನಲ್ಲಿ ಮತ್ತು ಶ್ರೀಲಂಕಾಲಿ. ಸೊ ಈ ಒಂದು ಮನೋಭಾವನೆ ಏನಿದೆ ಚೈನಾದು, ಒಂದು ಕೆಟ್ಟ ಯೋಚನೆ ಅಥವಾ ದುರುದ್ದೇಶ, ಅದನ್ನು ಹೋಗಲಾಡಿಸೋಕ್ಕೆ ಈ
G7 ರಾಷ್ಟ್ರಗಳು ಯುರೋಪಿಯನ್ ಯೂನಿಯನ್ ಜೊತೆ ಸೇರಿಕೊಂಡು ಈ ಒಂದು ಇನಿಷಿಯೇಟಿವ್ನ ಲಾಂಚ್ ಮಾಡಿದ್ದಾವೆ. ಎಲ್ಲಿ ಡೆವಲಪಿಂಗ್ ಸ್ಟೇಟ್ಸಲ್ಲಿ ಅಥವಾ ಡೆವಲಪಿಂಗ್ ನೇಷನ್ಸಲ್ಲಿ ಯಾವ ರಾಷ್ಟ್ರಗಳಿಗೆ ಅವಶ್ಯಕತೆ ಇದೆ ಆ ರಾಷ್ಟ್ರಗಳಿಗೆ ಫಂಡ್ಸ್ ಕೊಡ್ತೀವಿ. ನೀವು ನಮಗೆ ದಿವಾಳಿ ಏನಾಗಬೇಕಾಗಿಲ್ಲ, ದಿವಾಳಿಯಾಗಿ ಅಥವಾ ನಮಗೆ ನಮ್ಮ ಕೈ ಕೆಳಗಡೆ ನಮ್ಮ ಸೇವಕರಾಗಿ ಇರಬೇಕಾಗಿಲ್ಲ. ನಿಮಗೆ ಡೆವಲಪ್ಮೆಂಟ್ಗೆ ಏನು ಬೇಕೋ ನೀವು ಬಳಸ್ಕೊಳ್ಳಿ, ನಿಮ್ಗೆ ಅನುಕೂಲ ಆದಾಗ ತಕ್ಕ ಮಟ್ಟಿಗೆ ಕೊಡ್ತಾ ಹೋಗಿ. ಬಟ್ ಯಾವುದೇ ಕಾರಣಕ್ಕೂ ಚೈನಾದಂಥ ದೇಶಗಳಿಗೆ ತಲೆಬಾಗಬಾರ್ದು. ಸೊ ಈ ಉದ್ದೇಶ ಇಟ್ಕೊಂಡು ಈ ಒಂದು ಇನಿಷಿಯೇಟಿವ್ನ ಲಾಂಚ್ ಮಾಡಿದ್ದಾರೆ. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟು ಸೆಕೆಂಡ್ ಆರ್ಟಿಕಲು ಬ್ರಿಕ್ಸ್ ಬಗ್ಗೆ ಇದೆ. ಕ್ವಶನ್ ನೋಡಿ, ಸೌತ್ ಆಫ್ರಿಕಾ ಜಾಯಿಂಟ್ ಬ್ರಿಕ್ಸ್ ಇನ್. ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ಗೆ ಸೇರಿದ ವರ್ಷ ಯಾವುದು? 2006, 2010, 2015, 2022. 15 ಸೆಕೆಂಡ್ಗಳ ಕಾಲಾವಕಾಶ ಕೊಡ್ತೀನಿ. ಸರಿಯಾದ ಉತ್ತರ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸ್ಬೇಕು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಿ 2010. ಇಲ್ಲಿ ನೋಡಿ, ಆಪ್ಷನ್ ಡಿನ ರೈಟ್ ಅವೇ ನೀವು ಎಲಿಮಿನೇಟ್ ಮಾಡ್ಬೋದು. 2022 ಆಗಿರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನೀವು ರೀಸೆಂಟಾಗಿ ಅಥವಾ ಹೋದ ವರ್ಷ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಂದು ವರ್ಷ ಮುಂಚೆಯಿಂದ ಪ್ರಿಪೇರ್ ಆಗ್ತಾ ಇರ್ತೀರ. ಸಪೋಸ್ 2023 ಓದ್ತಾಯಿದ್ರೆ 2022 ನೀವು ಪ್ರಿಪೇರ್ ಆಗ್ತಾ ಇರ್ತೀರ. ಈ ಪ್ರಿಪ್ರೇಷನ್ ಟೈಮಲ್ಲಿ ಕರೆಂಟ್ ಅಫೇರ್ಸ್ ಡೆಫಿನೆಟ್ಲಿ ಓದಿರ್ತೀರ. ಸೊ ಅಕಸ್ಮಾತ್ ಓದಿದ್ರೆ ನಿಮ್ಗೆ ಅಕಸ್ಮಾತ್ ಸೌತ್ ಆಫ್ರಿಕಾ ಈ ವರ್ಷನೇ ಜಾಯ್ನ್ ಆಗಿದ್ದರೆ ನಿಮ್ಗೆ ಒಂದು ಗಮನಕ್ಕೆ ಬಂದಿರುತ್ತೆ. ಸೊ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ಸೌತ್ ಆಫ್ರಿಕಾ ಈ ವರ್ಷ ಜಾಯ್ನ್ ಆಗಿಲ್ಲ ಅಂತ ಆಯಿತು. ಎಕ್ಸಾಮಿನರ್ ನಿಮಗೆ ಟ್ರ್ಯಾಪ್ ಮಾಡೋಕ್ಕೆ ಈ ಆಪ್ಷನ್ ಕೊಟ್ಟಿದ್ದಾನೆ ಅಂತ ಕೂಡ ಗೊತ್ತಾಯಿತು. ಹಾಗಾಗಿ ಆಪ್ಷನ್ ಡಿನ ಎಲಿಮಿನೇಟ್ ಮಾಡಿದೆ. ಉಳಿದಿರೋ ಆಪ್ಷನ್ಸ್ ಎಷ್ಟು? ಎ, ಬಿ, ಸಿ, ಮೂರಲ್ಲಿ ಒಂದಾಗಿರಬೇಕಾ? ಆಪ್ಷನ್ ಎ ನೋಡಿ, ಆಪ್ಷನ್ ಏನು ಹೇಳುತ್ತೆ? 2006 ಹೇಳುತ್ತೆ. ಸಿ, ನೀವು 6 ತಿಂಗಳಿಂದ ಆದರೂ ಪ್ರಿಪೇರ್ ಆಗ್ತಾಯಿರಿ ಅಥವಾ 1 ವರ್ಷದಿಂದ ಪ್ರಿಪೇರ್ ಆದರೂ ಆಗ್ತಾಯಿರಿ, ದಟ್ ಈಸ್ ಇಮ್ಮಟೀರಿಯಲ್. ಎಕ್ಸಾಮ್ ಅಂತ ಬಂದಾಗ ಈ ಥರ ಸಾರ್ಕ್ ಆಗಿರ್ಬೋದು, ಆಸಿಯಾನ್ ಆಗಿರ್ಬೋದು, ಅಥವಾ ಬ್ರಿಕ್ಸ್ ಆಗಿರ್ಬೋದು, ಈ ಥರ ಕೆಲವೊಂದು ಬೇಸಿಕ್ ಗ್ರೂಪ್ಸ್ ಅಥವಾ ಇಂಪಾರ್ಟೆಂಟ್ ಗ್ರೂಪ್ಸ್ ಏನಿರುತ್ತೆ ಓದಿರ್ತಾರೆ ಇದ್ರ ಬಗ್ಗೆ. ಸೊ ಆ ಥರ ಗ್ರೂಪ್ಸ್ ಓದಿದಾಗ ನಿಮ್ಮ ಅಪ್ರೋಚ್ ಏನಿರುತ್ತೆ, ಮೊದಲನೇದಾಗಿ ಯಾವ ವರ್ಷ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಆಬ್ವಿಯಸ್ಲಿ ಓದಿರ್ತೀರ. ಹಾಗಾಗಿ ಬ್ರಿಕ್ಸ್ ಬಗ್ಗೆ ಕೂಡ ನಿಮಗೆ ಅದು 2006ನೇ ಇಸ್ವಿಯಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಅಂತ ನಿಮಗೊಂದು ಐಡಿಯಾ ಇರುತ್ತೆ, ಅಂದಾಜಿರುತ್ತೆ, ರೈಟ್? ಅಷ್ಟು ಮಾತ್ರ ನಿಮಗೆ ನಾಲೆಜಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಎ ಮತ್ತು ಡಿ ಈಸಿಲಿ ಎಲಿಮಿನೇಟ್ ಮಾಡ್ತೀರ. 2 ಆಪ್ಷನ್ ಹೋದರೆ ನಿಮಗೆ ಉಳಿಯೋದು 2 ಆಪ್ಷನ್ ಮಾತ್ರ, ಬಿ ಆ್ಯಂಡ್ ಸಿ. ಇದರಲ್ಲಿ ಯಾವುದಾದ್ರೂ ಚೂಸ್ ಮಾಡಿ ನಿಮಗೆ 50% ಚಾನ್ಸಸ್ ಇರುತ್ತೆ. ಸೊ 50% ನಿಮಗೆ ತೆಗೆದಾಕಿದ್ದೀರಾ ರಾಂಗ್ ಆನ್ಸರ್ಸು. ಸೊ ಈ ಥರ ಎಲಿಮಿನೇಷನ್ ಮಾಡಿಕೊಂಡು ಚಾನ್ಸಸ್ ಆಫ್ ಗೆಟ್ಟಿಂಗ್ ದಿಸ್ ಕ್ವಶನ್ ರೈಟ್ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಪ್ರಶ್ನೆಯಲ್ಲಿ ಎ, ಡಿ ಎಲಿಮಿನೇಟ್ ಮಾಡಿದಾಗ ಬಿ, ಸಿ ನನಗೆ ಗೊತ್ತು 2010ರಲ್ಲಿ ಜಾಯ್ನ್ ಆಗಿದೆ ಅಂತ ನಾನು ಟಿಕ್ ಮಾಡ್ತೀನಿ. ಸಪೋಸ್ ಗೊತ್ತಿಲ್ಲ ಅಂದರೂ ರಿಸ್ಕ್ ತೊಗೊಂಡು ನೀವು 2ರಲ್ಲಿ ಒಂದು ಆಪ್ಷನ್ ಚೂಸ್ ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ, ಲಾಜಿಕಲ್ ಎಲಿಮಿನೇಷನ್ ಟೆಕ್ನಿಕ್ ನೀವು ಅಪ್ಲೈ ಮಾಡಿ ಈ ಥರ ಒಂದು 10 ಕ್ವಶನ್ಸ್ ನೀವು ಸಾಲ್ವ್ ಮಾಡಿದಾಗ ಒಂದು 6ರಿಂದ 7 ಆಬ್ವಿಯಸ್ಲಿ ಕರೆಕ್ಟ್ ಆಗುತ್ತಲ್ಲ. ಸೊ ನಿಮ್ಮದು ಓವರಾಲ್ ಮಾರ್ಕ್ಸ್ ಕಂಪೇರ್ ಟು ಅದರ್ಸ್ ಇನ್ಕ್ರೀಸ್ ಆಗುತ್ತೆ. ಈ ಥರ ರಾಜಮಾರ್ಗದಲ್ಲಿ ನಿಮ್ಮ ಮಾರ್ಕ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಹಾಗಾದರೆ ಈ ಆರ್ಟಿಕಲ್ ಬಗ್ಗೆ ನೋಡೋಣ. ಸುದ್ದಿಯಲ್ಲಿ ಏನಕ್ಕಿತ್ತು ಅಂದರೆ, ಇತ್ತೀಚೆಗೆ ಇರಾನ್ ತೈಲ ಶ್ರೀಮಂತ ರಾಷ್ಟ್ರ ಅಂತ ಕರಿತೀವಿ, ಆಯಿಲ್ ರಿಚ್ ಕಂಟ್ರಿ. ಇರಾನ್ ಸಹ ನಾನು ಬ್ರಿಕ್ಸ್ ಜಾಯ್ನ್ ಆಗ್ತೀನಿ ಅಂತ ಒಂದು ಪ್ರಪೋಸಲ್ ಇಟ್ಟಿದೆ, ನಮ್ಮ ಲೀಡರ್ಸ್ನ ಕೇಳಿದೆ. ಯಾರ್ಯಾರು ಬ್ರಿಕ್ಸಲ್ಲಿ ಯಾರು ಇರ್ತಾರೆ? ಬ್ರೆಜಿಲ್ ಇದೆ, ರಷ್ಯಾ ಇದೆ, ಭಾರತ ಇದೆ, ಚೀನಾ ಇದೆ, ಜೊತೆಗೆ ದಕ್ಷಿಣ ಆಫ್ರಿಕಾ ಇದೆ. ಸೊ ಈ 5 ರಾಷ್ಟ್ರಗಳ ಮುಂದೆ ಈ ಒಂದು ಪ್ರಪೋಸಲ್ನ ತೈಲ ಶ್ರೀಮಂತ ರಾಷ್ಟ್ರವಾದ ಇರಾನ್ ಇಟ್ಟಿದೆ. ಸೊ ಇದನ್ನು ಅಡ್ಮಿಟ್ ಮಾಡ್ಕೊಳ್ಬೇಕೋ ಬೇಡವೋ, ಇದನ್ನು ಮಾಡಿಕೊಂಡ್ರೆ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಚಾಲೆಂಜಸ್ ಏನೇನು ಬರ್ಬೋದು. ಸೊ ಈ ಥರ ಹಲವಾರು ಆಯಾಮಗಳಿಂದ ನಮ್ಮ ಲೀಡರ್ಸ್ ಡಿಸ್ಕಷನ್ ಮಾಡಿ ಅದ್ರ ಮೇಲೆ ಒಂದು ಡಿಸಿಷನ್ಗೆ ಬರ್ತಾರೆ. ಸೊ ಅದಿರಲಿ, ಬಟ್ ಕಾಂಟೆಕ್ಸ್ಟ್ ಅಂತೂ ಇಷ್ಟಿತ್ತು. ಹಾಗಾದರೆ ಬ್ರಿಕ್ಸ್ ಅಂದರೆ ಏನು? ಬ್ರಿಕ್ಸ್ ಅಂದರೆ ವಿಶ್ವದ 5 ಪ್ರಮುಖ ಉದಯೋನ್ಮುಖ ಆರ್ಥಿಕತೆಗಳು ಅಂತ ಕರಿತೀವಿ. ವಿಶ್ವದ 5 ಪ್ರಮುಖ ಉದಯೋನ್ಮುಖ ಆರ್ಥಿಕ ರಾಷ್ಟ್ರಗಳು ಯಾವ್ಯಾವುದು? ಬ್ರೆಜಿಲ್, ರಷ್ಯಾ, ಭಾರತ, ಚೈನಾ ಹಾಗೂ ದಕ್ಷಿಣ ಆಫ್ರಿಕಾ. ಸೊ ಈ ಗುಂಪಿಗೆ ನಾವು ಎಲ್ಲ ಸೇರಿಬಿಟ್ಟು ಬ್ರಿಕ್ಸ್ ಅಂತ ಕರಿತೀವಿ. ಹೆಸರಲ್ಲೇ ಇದೆ ನೋಡಿ ಎಕ್ರಾನಿಮ್. ಬಿ ಅಂದರೆ ಬ್ರೆಜಿಲ್ಲು, ಆರ್ ಅಂದರೆ ರಷ್ಯಾ, ಐ ಅಂದರೆ ಇಂಡಿಯಾ, ಸಿ ಅಂದರೆ ಚೈನಾ, ಎಸ್ ಅಂದರೆ ಸೌತ್ ಆಫ್ರಿಕಾ. ಇದು ಮುಂಚೆಯಿಂದನೂ ಬ್ರಿಕ್ಸ್ ಆಗಿರಲಿಲ್ಲ. ಮುಂಚೆ 2006ರಲ್ಲಿ ಏನು ಸ್ಥಾಪನೆ ಆಯಿತು ಅವಾಗ ಬ್ರಿಕ್ ಮಾತ್ರ ಇತ್ತು. ಬ್ರಿಕ್ ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ ಮತ್ತು ಚೈನಾ, ಈ 4 ರಾಷ್ಟ್ರಗಳನ್ನು ಮಾತ್ರ ಒಳಗೊಂಡಿತ್ತು. ಅದು ನಂತರ 2010ರಲ್ಲಿ ಒಂದು ಸೌತ್ ಆಫ್ರಿಕಾ ಸೇರಿಬಿಟ್ಟು ಬ್ರಿಕ್ಸ್ ಆಗಿದೆ. ಸೊ ಬ್ರಿಕ್ ಆದಮೇಲೆ ಎಸ್ ಸೇರಿಸಿದ್ರೆ ಬ್ರಿಕ್ಸ್ ಆಗುತ್ತೆ. ಸೊ ಸೌತ್ ಆಫ್ರಿಕಾ ಸೇರಿದ ಮೇಲೆ 2010ರಿಂದ ನಾವು ಅದನ್ನು ಬ್ರಿಕ್ಸ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ವಿ. ಸೊ ಈ ಒಂದು ವರ್ಡ್ನ ಬ್ರಿಕ್ ಅಂತ ಮೊದಲನೇ ಬಾರಿ ಯೂಸ್ ಮಾಡಿದವರು ಯಾರು? ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ, ಎಕನಾಮಿಸ್ಟ್ ಜಿಮ್ ಓ ನೀಲ್ ಅಂತ ಕರಿತೀವಿ. ಅವರು ಮೊಟ್ಟ ಮೊದಲ ಬಾರಿಗೆ ತಮ್ಮ ಆರ್ಟಿಕಲಲ್ಲಿ ಬ್ರಿಕ್ ಎಂಬ ಪದವನ್ನು ಬಳಸ್ತಾರೆ. ಅದು ಯಾವಾಗ? 2001ರಲ್ಲಿ ಈ ಪದವನ್ನು ಬಳಸ್ತಾರೆ. ಅವರು ರೆಫರೆನ್ಸ್ ಯಾವುದು ಕೊಟ್ಟಿದ್ರು? ಈ 4 ದೇಶಗಳಿಗೆ ಕೊಟ್ಟಿದ್ರು. ಬ್ರಿಕ್ ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ ಮತ್ತು ಚೈನಾ.
ಸೊ ಈ 4 ರಾಷ್ಟ್ರಗಳ ಕುರಿತು ಒಂದು ಆರ್ಟಿಕಲ್ ಬರೆಯುವಾಗ ಈ 4 ರಾಷ್ಟ್ರಗಳ ಒಂದು ಸುಸ್ಥಿತಿ ನಮ್ಮ ಇಡೀ ಜಗತ್ತಿಗೆ ಅವಶ್ಯಕತೆ ಇದೆ ಅಂತ ಅವರು ಒಂದು ಆರ್ಟಿಕಲ್ ಬರೀತಾರೆ. ಯಾಕೆ ಆ ಥರ ಹೇಳಿದ್ರು? ಯಾಕಂದರೆ ಸರಿಸುಮಾರು 43% ಅಷ್ಟು ಜಗತ್ತಿನ ಜನಸಂಖ್ಯೆ ಈ 4-5 ರಾಷ್ಟ್ರಗಳಲ್ಲಿದೆ. ಅಷ್ಟೇ ಅಲ್ಲದೆ ಜಗತ್ತಿನ ಶೇಕಡ 40ಕ್ಕಿಂತ ಜಾಸ್ತಿಯಷ್ಟು GDP ಈ 4 ಅಥವಾ 5 ರಾಷ್ಟ್ರಗಳಿಂದ ಬರುತ್ತೆ. ಸೊ ಈ ಒಂದು ಆಧಾರದ ಮೇಲೆ ಅವರು ಏನು ಹೇಳ್ತಾರೆ, ಜಿಮ್ ಓನೀಲ್ ಈ 4 ದೇಶಗಳ ಸುಸ್ಥಿತಿ ಇಡೀ ಜಗತ್ತಿನ ಸುಸ್ಥಿತಿಯ ಆಧಾರವಾಗಿರುತ್ತೆ ಅಥವಾ ಬೇಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಶುರುವಾದಂಥ ಈ ಒಂದು ಪದ ಕೊನೆಗೆ ಅಫಿಷಿಯಲ್ ಆಗಿ 2006ನೇ ಇಸ್ವಿಯಲ್ಲಿ ಬ್ರಿಕ್ ಅನ್ನೋ ಒಂದು ಗುಂಪು ಎಸ್ಟಾಬ್ಲಿಷ್ ಆಗೋ ಮುಖಾಂತರ ಅಫಿಷಿಯಲ್ ಆಗಿ ಬಂತು. ಸೊ ಬ್ರಿಕ್ಕಲ್ಲಿ ಇನಿಷಿಯಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ ಮತ್ತು ಚೈನಾ ಇದ್ದರು. ನಂತರ 2010ನಲ್ಲಿ ಸೌತ್ ಆಫ್ರಿಕಾ ಕೂಡ ಜಾಯ್ನ್ ಆಯಿತು. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಇತ್ತೀಚೆಗೆ ಹೊಸದಾಗಿ ನನಗೆ ಮೆಂಬರ್ಶಿಪ್ ಬೇಕು ಅಂತ ಹೇಳಿದವರು ಯಾರು? ತೈಲ ಶ್ರೀಮಂತ ರಾಷ್ಟ್ರವಾದ ಇರಾನ್. ನೆನಪಿರಲಿ. ನೆಕ್ಸ್ಟ್ ಕ್ವಶನ್. 2022 UN ಓಷಿಯನ್ ಕಾನ್ಫರೆನ್ಸ್ ವಾಸ್ ಹೆಲ್ಡ್ ಇನ್. 2022ರ UN ಸಾಗರ ಸಮ್ಮೇಳನ ಜರುಗಿದ ಸ್ಥಳ, ವಿಶ್ವಸಂಸ್ಥೆಯ ಸಾಗರ ಸಮ್ಮೇಳನ ಜರುಗಿದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್: ಎ ಪೋರ್ಚುಗಲ್, ಬಿ ನಾರ್ವೆ, ಸಿ ಇಂಡಿಯಾ, ಡಿ ನನ್ ಆಫ್ ದಿ ಅಬೌವ್. 15 ಸೆಕೆಂಡ್ಗಳ ಅವಕಾಶ ಇರುತ್ತೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಎ ಪೋರ್ಚುಗಲ್. ಇಲ್ಲಿ ಏನು ಮಾಡ್ಬೋದು ನೀವು, ಎಕ್ಸಾಮಲ್ಲೂ ಸಹ ಎಕ್ಸಾಮಿನರ್ ಇದೇ ಥರ ಅಪ್ರೋಚ್ ಇಟ್ಕೊಂಡಿರ್ತಾರೆ. 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಯೂಶಲಿ ನನ್ ಆಫ್ ದಿ ಅಬೌವ್ ಇರುತ್ತೆ. ನೆಕ್ಸ್ಟು ಒಂದು ಇಂಡಿಯಾ ಇರುತ್ತೆ. ಇಂಡಿಯಾ ಅಥವಾ ನಮ್ಮ ಸುತ್ತಮುತ್ತಲಿನ ರಾಷ್ಟ್ರಗಳು, ನಮ್ಮ ನೇಬರ್ಸ್ ಯಾರು ಇರ್ತಾರಲ್ಲ, ಬಾಂಗ್ಲಾದೇಶ ಅಥವಾ ನೇಪಾಳು, ಚೈನಾ, ಸೊ ಅಂಥ ರಾಷ್ಟ್ರಗಳು ಇರ್ತವೆ. ಸೊ ಆಬ್ವಿಯಸ್ಲಿ ನಾನು ಮುಂಚೆನೇ ಹೇಳ್ದಂಗೆ ಕರೆಂಟ್ ಅಫೇರ್ಸ್ನ ನೀವು ರೆಗ್ಯುಲರಾಗಿ ಓದ್ತಾ ಇದ್ದರೆ, ಅಂದಿನ ಕರೆಂಟ್ ಅಫೇರ್ಸ್ ಅಂದೇ ಅಥವಾ ಆ ವಾರದ ಕರೆಂಟ್ ಅಫೇರ್ಸ್ ಆ ವಾರಕ್ಕೆ ಓದಿ ಮುಗಿಸ್ತಾ ಇದ್ದರೆ ನೀವು ಏನು ಮಾಡ್ಬೋದು, ಈಸಿಲಿ ಸಿ ಅಲ್ಲ ಅಂತ ಗೊತ್ತಾಗುತ್ತೆ, ಇಂಡಿಯಾ ಅಲ್ಲ ಅಂತ ಗೊತ್ತಾಗುತ್ತೆ. ಸೊ ಸಿ ಡಿ ಎಲಿಮಿನೇಟ್ ಆದಾಗ ಉಳಿಯುವಂಥ ಆಪ್ಷನ್ ಯಾವುದು? ಐದರ್ ಎ ಆರ್ ಬಿ. ಸೊ ಕರೆಂಟ್ ಅಫೇರ್ಸ್ ನೀವು ರೆಗ್ಯುಲರಾಗಿ ಓದ್ತಾ ಇದ್ದರೆ ಆಬ್ವಿಯಸ್ಲಿ ಆಪ್ಷನ್ ಎ ಪೋರ್ಚುಗಲ್ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಸಿ ಡಿ ಎಲಿಮಿನೇಟ್ ಮಾಡಿ 50% ಚಾನ್ಸಸ್ ಉಳಿಯುತ್ತೆ. ದೇವ್ರ ಮೇಲೆ ಭಾರ ಹಾಕಿ ದೇವ್ರ ಹೆಸರು ಹೇಳ್ಕೊಂಡು ಒಂದು ಟಿಕ್ ಮಾಡ್ಕೋಬೋದು. ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಎ ಟಿಕ್ ಮಾಡ್ತೀರಾ, ಇಲ್ಲ ಬಿ ಟಿಕ್ ಮಾಡ್ತೀರಾ. ಬಂದರೆ 2 ಮಾರ್ಕು, ಹೋದರೆ ಹೋಯಿತು. ಸೊ ಈ ಥರ ಒಂದು ಅಪ್ರೋಚ್ ಇರುತ್ತೆ. ಸೊ ಇಲ್ಲಿ ಹೆಂಗೆ ಹೆಲ್ಪ್ ಆಯಿತು ನಮಗೆ ಎಲಿಮಿನೇಷನ್ ಟೆಕ್ನಿಕ್ಕು? ಸಿ ಮತ್ತು ಡಿ 2 ಆಪ್ಷನ್ನ ಎಲಿಮಿನೇಟ್ ಮಾಡಿದ್ರಿ. ಈ ಟೆಕ್ನಿಕ್ಸ್ ಯೂಶುವಲಿ UPSCಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ. UPSC ಆ್ಯಂಡ್ KPSC ಪ್ರಿಲಿಮ್ಸಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಅಥವಾ ಟಾಪರ್ಸ್ ಏನು ಮಾಡ್ತಾರೆ, ಕೆಲವೊಂದ್ಸಲಿ ಅವ್ರಿಗೆ ಆರ್ಟಿಕಲ್, ನ್ಯೂಸ್ ಐಟಮ್ ಅಥವಾ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತ ಬಿಟ್ಟು ಹೋಗಲ್ಲ. ಆಪ್ಷನ್ಸ್ ನೋಡ್ತಾರೆ, ಕ್ವಶನ್ ನೋಡ್ತಾರೆ, ಕ್ಲೀನಾಗಿ ಅಲ್ಲೇ ಒಂದು ಹಿಂಟ್ ಇರುತ್ತೆ, ಅಲ್ಲೇ ಒಂದು ಲಾಜಿಕ್ ಇರುತ್ತೆ. ಆ ಲಾಜಿಕ್ ಅಪ್ಲೈ ಮಾಡಿ ಈ ಥರ ಎಲಿಮಿನೇಟ್ ಮಾಡ್ತಾರೆ. ಸೊ ಈ ಥರ ಎಲಿಮಿನೇಟ್ ಮಾಡಿ ಸುಮಾರು ಪ್ರತಿ ವರ್ಷ 30ರಿಂದ 35 ಕ್ವಶನ್ಸ್ಗೆ ರೈಟ್ ಆನ್ಸರ್ನ ನೀವು ತೆಗಿಬೋದು, UPSC ಪ್ರಿಲಿಮ್ಸ್ ಮತ್ತು KS ಪ್ರಿಲಿಮ್ಸಲ್ಲಿ. ಸೊ ಅದ್ರ ಮೇಲೆ ಒಂದು ಸಪ್ರೇಟ್ ಸೀರೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಅದನ್ನು ಕೂಡ ಮಾಡ್ತೀವಿ. ಸೊ ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರ ಯಾವುದು? ಎ ಪೋರ್ಚುಗಲ್. ಹಾಗಾಗಿ ನ್ಯೂಸಲ್ಲಿ ಏನಕ್ಕಿತ್ತು, ಇತ್ತೀಚೆಗೆ 2022ರ ವಿಶ್ವಸಂಸ್ಥೆಯ ಸಾಗರ ಸಮ್ಮೇಳನ ಅಂತ ಕರಿತೀವಿ, UN ಓಷಿಯನ್ಸ್ ಕಾನ್ಫರೆನ್ಸ್. ಇದು ಕೆನ್ಯಾ ಮತ್ತು ಪೋರ್ಚುಗಲ್ನ ಸಹಭಾಗಿತ್ವದಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ಎಲ್ಲಿ ಮಾಡಲಾಗಿತ್ತು? ಪೋರ್ಚುಗಲ್ನ ಲಿಸ್ಬನ್ನಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. 27 ಜೂನ್ರಿಂದ 1 ಜುಲೈ 2022. ಸೊ ಈ ಒಂದು ಕಾನ್ಫರೆನ್ಸ್ ನಡೀತು, ಸಮ್ಮೇಳನ ನಡೀತು. ಎಲ್ಲಿ, ಯಾವಾಗ? ಕೆನ್ಯಾ ಮತ್ತು ಪೋರ್ಚುಗಲ್ ಸಹಭಾಗಿತ್ವದಲ್ಲಿ ಪೋರ್ಚುಗಲ್ನ ಲಿಸ್ಬನ್ನಲ್ಲಿ ಕಂಡಕ್ಟ್ ಮಾಡಿದ್ರು. ಇದರ ಥೀಮ್ ಏನಾಗಿತ್ತು? ಸ್ಕೇಲಿಂಗ್ ಅಪ್ ಓಷಿಯನ್ ಆಕ್ಷನ್ ಬೇಸ್ಡ್ ಆನ್ ಸೈನ್ಸ್ ಆ್ಯಂಡ್ ಇನೋವೇಷನ್ ಫಾರ್ ದಿ ಇಂಪ್ಲಿಮೆಂಟೇಷನ್ ಆಫ್ ಗೋಲ್ 14, ದಟ್ ಈಸ್ ಸ್ಟಾಕ್ ಟೇಕಿಂಗ್, ಪಾರ್ಟ್ನರ್ಶಿಪ್ ಹಾಗೂ ಸೊಲ್ಯೂಷನ್ಸ್. ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಗೋಲ್ 14 ಆದಂತಹ ಸ್ಟಾಕ್ ಟೇಕಿಂಗ್, ಪಾರ್ಟ್ನರ್ಶಿಪ್ ಮತ್ತು ಸೊಲ್ಯೂಷನ್ಸ್, ಇದನ್ನು ಹೇಗೆ ನಾವು ಅಳವಡಿಸ್ಕೋಬೇಕು, ಇದನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಯೂಸಿಂಗ್ ಸೈನ್ಸ್ ಆ್ಯಂಡ್ ಇನೋವೇಷನ್. ಸೊ ಈ ಒಂದು ಥೀಮ್ ಆಧಾರದ ಮೇಲೆ ಅಲ್ಲಿ ಒಂದು ಕಾನ್ಫರೆನ್ಸ್ ನಡೀತು. ಯಾವಾಗ? 27 ಜೂನ್ರಿಂದ 1 ಜುಲೈವರೆಗೂ ಪೋರ್ಚುಗಲ್ನ ಲಿಸ್ಬನ್ನಲ್ಲಿ. ಸೊ ಇಷ್ಟು 2022ರ UN ಸಾಗರ ಸಮ್ಮೇಳನ, ಅದ್ರ ಮೇಲೆ ತಿಳ್ಕೊಂಡಿರಬೇಕು. ಇಷ್ಟೇ ಬೇಸಿಕ್ಸ್, ಜಾಸ್ತಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಿ ನಡೀತು, ಯಾವಾಗ ನಡೀತು, ಥೀಮ್ ಏನಾಗಿತ್ತು, ಅಷ್ಟು ಸಾಕು. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟು ಕಾಯಿ ಚಟ್ನಿ ಅಂತ ನ್ಯೂಸಲ್ಲಿತ್ತು. ಕಾಯಿ ಚಟ್ನಿ ಅಂದ ತಕ್ಷಣ ನಮ್ಮ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ಗಂತೂ ಬಾಯಲ್ಲಿ ನೀರೇ ಬರುತ್ತೆ. ಕಾಯಿ ಅಂದರೆ ತೆಂಗಿನಕಾಯಿ ಚಟ್ನಿ ಅಂತ ಅನ್ಕೋತೀವಿ. ಸ್ನೇಹಿತರೆ ಕನ್ಫ್ಯೂಸ್ ಆಗಬೇಡಿ, ಇದು ಆ ಥರ ಕಾಯಿ ಚಟ್ನಿ ಅಲ್ಲ. ನಾನು ಹೇಳಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ನೀವು ಇನ್ಫ್ಯಾಕ್ಟ್ ಚಟ್ನಿ ತಿನ್ನೋದು, ಯಾರಾದರೂ ವೆಜಿಟೇರಿಯನ್ಸ್ ಇದ್ದರೆ ಚಟ್ನಿ ತಿನ್ನೋದನ್ನೇ ಬಿಡಬೇಕಾಗಿ ಬರ್ಬೋದು. ಇಲ್ಲಿ ಕಾಯಿ ಚಟ್ನಿ ಅಂದರೆ ಇರುವೆ ಗೊತ್ತಲ್ಲ, ಆ್ಯಂಟ್ಸ್. ಸೊ ಆ ಇರುವೆಗಳನ್ನ ಬಳಸ್ಕೊಂಡು ಒಂದು ಚಟ್ನಿ ಮಾಡ್ತಾರೆ ಒಡಿಶಾದಲ್ಲಿ. ಆ ಚಟ್ನಿಗೆ ಕಾಯಿ ಚಟ್ನಿ ಅಂತ ಕರೀತಾರೆ. ವಿಚಿತ್ರ ಅನ್ಸೋದಲ್ಲ? ಓಡಾಡೋ ಇರುವೆಗಳು ಕಾಡಲ್ಲಿ ಹೋಗ್ಬಿಟ್ಟು ಕೆಲವೊಬ್ಬರು ಬುಡಕಟ್ಟು ಜನಾಂಗದವರು ಈ ಒಂದು ರೆಡ್ ಆ್ಯಂಟ್ ಅಂತ ಬರುತ್ತೆ, ಸೊ ವೇವರ್ ಆ್ಯಂಟ್ ಅಂತ ಕರಿತೀವಿ. ಆ ಇರುವೆಗಳನ್ನ ಹಿಡ್ಕೊಂಡ್ಬಂದು ಅದನ್ನು ಜಜ್ಜಿ ಪುಡಿ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕಿ ಮಸಾಲೆ ಹಾಕಿ ಅದನ್ನು ಚಟ್ನಿ ಮಾಡ್ತಾರೆ, ಅದನ್ನು ಬಳಸ್ತಾರೆ.
ಇಷ್ಟೇ ಅಲ್ಲ, ಆ ಚಟ್ನಿಗೆ ಇವಾಗ ಒಂದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಏನು ಕರಿತೀವಿ, GI ಟ್ಯಾಗ್, ಭೌಗೋಳಿಕ ಸೂಚಕ, ಅದನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಒಡಿಶಾದಲ್ಲಿ ವಿಜ್ಞಾನಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನೋಡಿ, ಕಾಯಿ ಚಟ್ನಿ ಯಾವುದು ಇರುವೆಗಳನ್ನ ಬಳಸ್ಕೊಂಡು ಮಾಡಿದ್ದು, ಆ ಕಾಯಿ ಚಟ್ನಿಗೆ ಒಂದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಥವಾ ಭೌಗೋಳಿಕ ಸೂಚಕ ಕೊಡಲಿ ಅಂತ ವಿಜ್ಞಾನಿಗಳು ಒಡಿಶಾದಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ರೈಟ್. ಸೊ ಅವರವರ ಕಲ್ಚರ್ ಆಗಿರುತ್ತೆ, ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ಸೊ ಅವರ ಬೇಸಿಸ್ ಏನಾಗಿದೆ, ಅವ್ರು ಹೇಳೋ ಪ್ರಕಾರ ಈ ಒಂದು ಕಾಯಿ ಚಟ್ನಿ ಏನು ತಯಾರಾಗುತ್ತಲ್ಲ ಅದು ಸಮೃದ್ಧವಾದ ಆಹಾರ ಪದಾರ್ಥ ಆಗಿರುತ್ತೆ, ನ್ಯೂಟ್ರಿಷನ್ ರಿಚ್ ಆಗಿರುತ್ತೆ, ನ್ಯೂಟ್ರಿಷಿಯಸ್ ಆಗಿರುತ್ತೆ. ಸೊ ನಮ್ಮ ರಾಜ್ಯದಲ್ಲಿ ಮಕ್ಕಳಿಗೆ ಮಾಲ್ ನ್ಯೂಟ್ರಿಷನ್ ಹೋಗ್ಲಾಡ್ಸೋಕ್ಕೆ ಏನು ಮಾಡ್ತಾ ಇದ್ದಾರೆ, ಊಟದ ಜೊತೆ ಮೊಟ್ಟೆ ಕೊಡಬೇಕು, ಹಾಲು ಕೊಡಬೇಕು, ದವಸ ಧಾನ್ಯ, ದ್ವಿದಳ ಧಾನ್ಯ ಕೊಡಬೇಕು, ಈ ಥರ ಹಲವಾರು ಡಿಸ್ಕಷನ್ ನಡೀತಾ ಇದ್ದರೆ ಒಡಿಶಾದಲ್ಲಿ ಕಾಯಿ ಚಟ್ನಿ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ಪ್ರಕಾರ ಈ ಕಾಯಿ ಚಟ್ನಿ ಸಮೃದ್ಧವಾದ ಆಹಾರ ಪದಾರ್ಥ ಆಗಿರುತ್ತೆ. ಇದು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಅಥವಾ ಡಿಫೆನ್ಸ್ ಮೆಕ್ಯಾನಿಸಮ್ನ ಇನ್ಕ್ರೀಸ್ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಸೊ ಅವ್ರು ಹೇಳೋದು, ಆ್ಯಂಡ್ ಇಟ್ ಈಸ್ ಸೈಂಟಿಫಿಕಲಿ ಪ್ರೂವನ್, ಅದ್ರ ಮೇಲೇನು ನಗುವಂಥ ವಿಷಯ ಇಲ್ಲ. ಬಟ್ ಅವ್ರು ಹೇಳೋ ಪ್ರಕಾರ ಈ ಕಾಯಿ ಚಟ್ನಿಯಿಂದ ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಆಗಿರ್ಬೋದು ಅಥವಾ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು ಅದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ, ಸತು, ವಿಟಮಿನ್ B12, ಕಬ್ಬಿಣ, ಮೆಗ್ನೀಷಿಯಂ ಸೇರಿದಂತೆ ಹಲವಾರು ಒಂದು ಪೋಷಕಾಂಶಗಳು ಹೊಂದಿರ್ತವೆ. ಸೊ ಇದನ್ನು ಸೈಂಟಿಫಿಕಲಿ ಪ್ರೂವ್ ಮಾಡಲಾಗಿದೆ. ಸೊ ಇದು ಎಲ್ಲಿ ಸಿಗುತ್ತೆ, ಇದನ್ನು ಎಲ್ಲಿ ಮಾಡಲಾಗುತ್ತೆ ಅಂದರೆ ಒಡಿಶಾದ ಮಯೂರ್ಭಂಜ್ ಅನ್ನೋ ಒಂದು ಜಿಲ್ಲೆಯಲ್ಲಿ ಒಂದು ಬುಡಕಟ್ಟು ಜನಾಂಗದವರು ಇದನ್ನು ಮಾಡ್ತಾರೆ. ಸೊ ಇದನ್ನು ಮಾಡಲಿಕ್ಕೆ ಬಳಸುವಂತಹ ಇರುವೆಗಳು ಯಾವುದು ಅಂದರೆ ನೇಕಾರ ಇರುವೆಗಳು. ಎಲ್ಲ ಇರುವೆನ ತೊಗೊಂಡು ಅವರು ಚಟ್ನಿ ಮಾಡಲ್ಲ. ಈ ಕಾಯಿ ಚಟ್ನಿ ಮಾಡಬೇಕು ಅಂದರೆ ಇಂಗ್ಲೀಷಲ್ಲಿ KAI ಅಂತ ಹೆಸರು, ಕಾಯಿ ಚಟ್ನಿ. ಸೊ ಆ ಕಾಯಿ ಚಟ್ನಿಗೆ ಅವರು ಬಳಸುವಂತಹ ಇರುವೆಗಳು ಅಥವಾ ಯೂಸ್ ಮಾಡುವಂಥ ಇರುವೆಗಳು ಯಾವುದು ಅಂದರೆ ಸ್ಪೆಸಿಫಿಕ್ ಇರುವೆಗಳಿದ್ದಾವೆ. ಅದರ ಹೆಸರು ನೇಕಾರ ಇರುವೆಗಳು ಅಂತ ಕರಿತೀವಿ ಅಥವಾ ವೇವರ್ ಆ್ಯಂಡ್ಸ್ ಅಂತ ಕರಿತೀವಿ. ಸೊ ಈ ಇರುವೆಗಳನ್ನ ಬಳಸ್ಕೊಂಡು ಅವರು ಕಾಯಿ ಚಟ್ನಿನ ಮಾಡ್ತಾರೆ. ಆ ಕಾಯಿ ಚಟ್ನಿಗೆ ಇವಾಗ ಭೌಗೋಳಿಕ ಸೂಚಕ ಅಥವಾ ಜಿಯೋಗ್ರಫಿಕಲ್ ಇಂಡಿಕೇಶನ್ ಬೇಕು ಅಂತ ವಿಜ್ಞಾನಿಗಳು ಹಿಂದೆ ಬಿದ್ದಿದ್ದಾರೆ. ಸೊ ಇದು ಕ್ಲಿಯರ್ ಅನ್ಕೋತೀನಿ. ಒಡಿಶಾ ಕಾಯಿ ಚಟ್ನಿ ಎಲ್ಲಿ ಬರುತ್ತೆ, ಒಡಿಶಾಲ್ಲಿ ಬರುತ್ತೆ. ಯಾರು ಮಾಡ್ತಾರೆ, ಒಡಿಶಾದ ಮಯೂರ್ಭಂಜಲ್ಲಿ ಇರುವಂತಹ ಬುಡಕಟ್ಟು ಜನಾಂಗದವರು ಇದನ್ನು ತಯಾರಿ ಮಾಡ್ತಾರೆ. ಏನೇನ ಬಳಸ್ಕೊಂಡು ತಯಾರಿ ಮಾಡ್ತಾರೆ, ನೇಕಾರ ಇರುವೆಗಳನ್ನು ಬಳಸ್ಕೊಂಡು ತಯಾರಿ ಮಾಡ್ತಾರೆ. ಇಷ್ಟು ನಿಮ್ಗೆ ಐಡಿಯಾ ಇರಬೇಕು. ನೆಕ್ಸ್ಟು 2022 ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ ವಾಸ್ ಅಬ್ಸರ್ವ್ಡ್ ಆನ್. 2022 ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ ವಾಸ್ ಅಬ್ಸರ್ವ್ಡ್ ಆನ್. ನಿಮ್ಮ ಆಪ್ಷನ್ಸ್ 2nd ಜುಲೈ, 2nd ಮೇ, 12th ಡಿಸೆಂಬರ್ ಹಾಗೂ 26th ಜಾನ್ವರಿ. ಸೊ 15 ಸೆಕೆಂಡ್ಸ್ಗಳ ಕಾಲಾವಕಾಶ ಇರುತ್ತೆ. ಓಕೆ, ಸರಿಯಾದ ಉತ್ತರ 2nd ಜುಲೈ 2022. ಮೊದಲ ಬಾರಿಗೆ ನಾವು ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ ಅಥವಾ ಅಂತಾರಾಷ್ಟ್ರೀಯ ಕ್ರೀಡಾ ಪತ್ರಕರ್ತರ ದಿನ ಅಥವಾ ವಿಶ್ವ ಕ್ರೀಡಾ ಪತ್ರಕರ್ತರ ದಿನ ಅಂತ ಏನು ಕರಿತೀವಿ ಅದನ್ನು 1994 ಜುಲೈ 2ರಂದು ಆಚರಿಸಿದ್ರು. ಆ ದಿನವನ್ನೇ ಸ್ಪೆಸಿಫಿಕ್ ಆಗಿ ಏನಕ್ಕೆ ಚೂಸ್ ಮಾಡಿದ್ರು, ಅದರಿಂದ ಕೂಡ ಒಂದು ರೀಸನ್ ಇದೆ. ಏನಕ್ಕಂದರೆ ಆ ದಿನ ಆ ವರ್ಷ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಪ್ರೆಸ್ ಅಸೋಸಿಯೇಷನ್ ISPA ಇವರ ಈ ಒಂದು ಸಂಸ್ಥೆಯ 70ನೇ ವಾರ್ಷಿಕೋತ್ಸವ ನಡೀತಾ ಇತ್ತು. ಸೊ ಅದರ ಗೌರವಾರ್ಥಕವಾಗಿ ಏನು ಮಾಡಿದ್ರು, ಈ ದಿನವನ್ನು ನಾವು ಅಂತಾರಾಷ್ಟ್ರೀಯ ವಿಶ್ವ ಕ್ರೀಡಾ ಪತ್ರಕರ್ತರ ದಿನ ಅಥವಾ ವಿಶ್ವ ಕ್ರೀಡಾ ಪತ್ರಕರ್ತರ ದಿನ ಅಂತ ಆಚರಿಸೋಣ ಅಂತ ಡಿಸೈಡ್ ಮಾಡಿದ್ರು. ಸೊ ಹಾಗಾಗಿ 1994ರಿಂದ ಜುಲೈ 2ರಂದು ಪ್ರತಿ ವರ್ಷ ಇದನ್ನು ಆಚರಿಸಲಾಗುತ್ತೆ. ಸೊ ನೆನಪಿರಲಿ, ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ ಅಂದರೆ ಜುಲೈ 2. ಸೊ ನೆಕ್ಸ್ಟು ಇಂಟರ್ನ್ಯಾಷನಲ್ ಡೇ ಆಫ್ ಕೋಆಪರೇಟಿವ್ಸ್ 2022 ಅಂತ ಕರಿತೀವಿ. ಇದನ್ನು ಯಾವಾಗ ಆಚರಿಸ್ತೀವಿ, ಪ್ರತಿ ವರ್ಷ ಜುಲೈ ತಿಂಗಳ ಮೊದಲ ಶನಿವಾರದಂದು ಆಚರಿಸ್ತೀವಿ. ಆ ದಿನ ಈ ವರ್ಷ ಯಾವಾಗ ಬಂದಿತ್ತು, ಜುಲೈ 2ರಂದು ಬಂದಿತ್ತು. ಸೊ ಜುಲೈ 2 ಶನಿವಾರ ಆಗಿತ್ತು, ಆದ ಕಾರಣ ನಾವು ಆ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ಕೋಆಪರೇಟಿವ್ಸ್ನ ಆಚರಿಸಿದ್ವಿ. ಸೊ ನೆನಪಿರಲಿ, 2022ರಲ್ಲಿ ಅದನ್ನು ಜುಲೈ 2ರಂದು ಆಚರಿಸಲಾಯಿತು. ಬಟ್ ಪ್ರತಿ ವರ್ಷ ಯಾವಾಗ ಆಚರಿಸ್ತಾರೆ, ಅದಕ್ಕೆ ಇಂಥದ್ದೇ ಅಂತ ದಿನ ಫಿಕ್ಸ್ಡ್ ಆಗಿಲ್ಲ, ಬದಲಾಗಿ ಜುಲೈ ತಿಂಗಳ ಮೊದಲ ಶನಿವಾರ ಅಂತ ಫಿಕ್ಸ್ ಮಾಡಲಾಗಿದೆ. ಸೊ 2022ರ ಥೀಮ್ ಏನಾಗಿತ್ತು, ಸಹಕಾರ ಸಂಸ್ಥೆಗಳು ಉತ್ತಮ ಜಗತ್ತನ್ನು ನಿರ್ಮಿಸುತ್ತವೆ. ಕೋಆಪರೇಟಿವ್ಸ್ ಬಿಲ್ಡ್ ಅ ಬೆಟರ್ ವರ್ಲ್ಡ್. ಸಹಕಾರ ಸಂಸ್ಥೆಗಳು ಉತ್ತಮ ಜಗತ್ತನ್ನು ನಿರ್ಮಿಸುತ್ತವೆ, ಇದು ಇದರ ಥೀಮ್ ಆಗಿತ್ತು. ಸೊ ಇದನ್ನು ಏನಕ್ಕೆ ಶುರು ಮಾಡಿದ್ರು ಆಚರಿಸೋಕ್ಕೆ ಅಂತ ಕೇಳಿದ್ರೆ, 1995ರಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಸಂಘಟನೆ IC ಅಂತ ಕರಿತೀವಿ, ಇದರ ಶತಮಾನೋತ್ಸವ ಆಚರಿಸ್ತಾ ಇದ್ರು. ಆ ದಿನದಂದು ಅದಕ್ಕೆ ಒಂದು ಗೌರವ ಕೊಡಲಿಕ್ಕಾಗಿ ವಿಶ್ವಸಂಸ್ಥೆ ಏನು ಮಾಡ್ತು, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಜನರಲ್ ಅಸೆಂಬ್ಲಿಯವರು ಏನು ಡಿಸೈಡ್ ಮಾಡಿದ್ರು, ಇನ್ಮೇಲೆ ಪ್ರತಿ ವರ್ಷ ನಾವು
ಇದರ ಗೌರವಾರ್ಥಕವಾಗಿ ಇಂಟರ್ನ್ಯಾಷನಲ್ ಡೇ ಆಫ್ ಕೋಆಪರೇಟಿವ್ಸ್ ಅಥವಾ ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನು ಆಚರಿಸೋಣ ಅಂತ ಡಿಸೈಡ್ ಮಾಡಿದ್ರು. ಸೊ ಹಾಗಾಗಿ 1995ರಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಜುಲೈ ತಿಂಗಳ ಮೊದಲ ಶನಿವಾರದಂದು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. 2022ರ ಥೀಮ್ ಏನಾಗಿತ್ತು? ಸಹಕಾರ ಸಂಸ್ಥೆಗಳು ಉತ್ತಮ ಜಗತ್ತನ್ನು ನಿರ್ಮಿಸುತ್ತವೆ ಅಥವಾ ಕೋಆಪರೇಟಿವ್ಸ್ ಬಿಲ್ಡ್ ಅ ಬೆಟರ್ ವರ್ಲ್ಡ್. ಸೊ ಇದಾಗಿರುತ್ತೆ. ಆಬ್ವಿಯಸ್ಲಿ ಇವಾಗ ಒಬ್ಬ ಸಿಂಗಲ್ ರೈತ ಅಥವಾ ಒಬ್ಬ ರೈತ ಒಬ್ಬಂಟಿಯಾಗಿ ತನ್ನ ಗೂಡ್ಸ್ ಆಗಲಿ, ಪ್ರಾಡಕ್ಟ್ಸ್ ಆಗಲಿ ಅಥವಾ ಬೆಳೆ ಆಗಲಿ ಅದನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಮಾರ್ಕೆಟ್ ಮಾಡೋದು ಹೇಗಿರುತ್ತೆ, ಅದ್ರ ಬದಲು ಗ್ರೂಪ್ ಆಫ್ ಫಾರ್ಮರ್ಸ್, ಸೊ ಆ ಊರಿನ ಅಥವಾ ಆ ಒಂದು ಏರಿಯಾದ ರೈತರೆಲ್ಲ ಒಗ್ಗಟ್ಟಾಗಿ ಅದನ್ನು ಮಾರ್ಕೆಟ್ ಮಾಡೋದು ಹೇಗಿರುತ್ತೆ. ಸೊ ಆಬ್ವಿಯಸ್ಲಿ ಸೆಕೆಂಡ್ ಒನ್ ಅಲ್ವಾ. ಸೊ ಒಂದು ಗ್ರೂಪ್ ಇದ್ದಾಗ ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ, ಯಾಕೆಂದರೆ ವಾಯ್ಸ್ ಜಾಸ್ತಿ ಇರುತ್ತೆ, ಅದಕ್ಕೆ ಗ್ರಾವಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದೇ ಕಾನ್ಸೆಪ್ಟ್ ಮೇಲೆ ನಮ್ಮ ಒಂದು ಕೋಆಪರೇಟಿವ್ ಅನ್ನೋ ಒಂದು ಥೀಮ್ ಬಿಲ್ಡ್ ಆಗಿದೆ. ಸೊ ಭಾರತದ ಅಥವಾ ಇನ್ಫ್ಯಾಕ್ಟ್ ಭಾರತದಲ್ಲ, ಜಗತ್ತಿನ ಲಾರ್ಜೆಸ್ಟ್ ಕೋಆಪರೇಟಿವ್ನ ಯಾವುದಂತ ಕರಿತೀವಿ ನಾವು? ಅಮೂಲ್, ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್. ಸೊ ಅಮೂಲ್ ಎಲ್ಲ ಪ್ರಾಡಕ್ಟ್ಸ್ ತಮ್ಗೆ ಗೊತ್ತಿರುತ್ತೆ, ಹಾಲು, ಐಸ್ ಕ್ರೀಮು, ಮೊಸರು. ಸೊ ಅಮೂಲ್ ಜಗತ್ತಿನ ಒಂದು ಅತ್ಯಂತ ದೊಡ್ಡ ಕೋಆಪರೇಟಿವ್ ಸಂಸ್ಥೆ ಆಗಿದೆ. ಸೊ ಅದು ಭಾರತದ ಹಿರಿಮೆಗೆ ಸಾಕ್ಷಿಯಾಗಿದೆ. ನೆಕ್ಸ್ಟು ಜಸ್ಪ್ರೀತ್ ಬುಮ್ರಾ ಅವರು ಸುದ್ದಿಯಲ್ಲಿದ್ದರು. ಏನಕ್ಕೆ? ಅವರ ಮೊದಲ ಮ್ಯಾಚ್ ಆ್ಯಸ್ ಎ ಕ್ಯಾಪ್ಟನ್, ಆ ಮ್ಯಾಚ್ನಲ್ಲೇ ಒಂದು ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ, ವರ್ಲ್ಡ್ ರೆಕಾರ್ಡ್ನ ನಿರ್ಮಿಸಿದ್ದಾರೆ. ಏನಪ್ಪ ಅಂದರೆ ಬರೀ ಒಂದೇ ಓವರಲ್ಲಿ ಬರೀ 6 ಬಾಲಲ್ಲಿ ಅವರು 29 ರನ್ ಸ್ಕೋರ್ ಮಾಡೋದರ ಮುಖಾಂತರ ಟೆಸ್ಟ್ ಕ್ರಿಕೆಟ್ ಮ್ಯಾಚ್ನಲ್ಲಿ ಅತ್ಯಂತ ಹೆಚ್ಚು ರನ್ಗಳನ್ನು ಬರೀ ಒಂದೇ ಓವರ್ನಲ್ಲಿ ಸ್ಕೋರ್ ಮಾಡಿದಂತಹ ಕ್ರಿಕೆಟಿಗರಾಗಿದ್ದಾರೆ. ಯಾರು? ಜಸ್ಪ್ರೀತ್ ಬುಮ್ರಾ ಅವರು ಒಂದೇ ಓವರಲ್ಲಿ 29 ರನ್ಗಳನ್ನು ಸ್ಕೋರ್ ಮಾಡಿ ಒಂದು ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇವರಿಗಿಂತ ಮುಂಚೆ ಈ ರೆಕಾರ್ಡ್ ಯಾರ ಬಳಿ ಇತ್ತು? ಬ್ರೇನ್ ಲಾರಾ, ವೆಸ್ಟ್ ಇಂಡೀಸ್ ಕ್ರಿಕೆಟರ್ ಆದಂತಹ ಬ್ರೇನ್ ಲಾರಾ ಅವರ ಬಳಿ ಸುಮಾರು 18 ವರ್ಷಗಳ ಕಾಲ ಈ ರೆಕಾರ್ಡ್ ಇತ್ತು. ಅವರು ಎಷ್ಟು ರನ್ ಸ್ಕೋರ್ ಮಾಡಿದ್ರು? 28 ರನ್ನ ಅವ್ರು ಸ್ಕೋರ್ ಮಾಡಿದರು. ಸೊ 28 ರನ್ಗಳನ್ನ ಸ್ಕೋರ್ ಮಾಡಿ ಬ್ರೇನ್ ಲಾರಾ ಈ ರೆಕಾರ್ಡ್ನ ತಮ್ಮ ಬಳಿ ಸುಮಾರು 18 ವರ್ಷಗಳ ಕಾಲ ತಮ್ಮ ಬಳಿ ಇರಿಸ್ಕೊಂಡಿದ್ರು. ಇವಾಗ ಜಸ್ಪ್ರೀತ್ ಬುಮ್ರಾ ಅವರು ಬಂದು ಒಂದೇ ಓವರಲ್ಲಿ 29 ರನ್ ಸ್ಕೋರ್ ಮಾಡೋದರ ಮುಖಾಂತರ ಈ ರೆಕಾರ್ಡ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ನೆಕ್ಸ್ಟ್, ಇತ್ತೀಚೆಗೆ ಭಾರತದ ಅತಿ ದೊಡ್ಡ ತೇಲುವ ಸೌರಶಕ್ತಿ ಯೋಜನೆ, ಇಂಡಿಯಾಸ್ ಲಾರ್ಜೆಸ್ಟ್ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಎಲ್ಲಿ ನಿರ್ಮಿಸಲಾಗಿದೆ? ತೆಲಂಗಾಣದ ರಾಮಗುಂಡಂನಲ್ಲಿ ನಿರ್ಮಿಸಲಾಗಿದೆ. ಇದರ ಒಟ್ಟು ಸಾಮರ್ಥ್ಯ ಎಷ್ಟು ಅಂದರೆ ಸುಮಾರು 100 ಮೆಗಾವ್ಯಾಟ್ನಷ್ಟು ಸಾಮರ್ಥ್ಯ ಹೊಂದಿದೆ. ಸೊ ಭಾರತದ ಅತಿ ದೊಡ್ಡ ತೇಲುವ ಸೌರಶಕ್ತಿ ಯೋಜನೆ ಅಥವಾ ಇಂಡಿಯಾಸ್ ಲಾರ್ಜೆಸ್ಟ್ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಎಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದ್ರೆ ತೆಲಂಗಾಣದ ರಾಮಗುಂಡಂ ಅಂತ ಹೇಳಬೇಕು. ನೆಕ್ಸ್ಟು, ಯೇರ್ ಲ್ಯಾಪಿಡ್ ಅಂತ ಒಬ್ಬರು ನ್ಯೂಸಲ್ಲಿದ್ದರು, ಯಾಯಿರ್ ಲ್ಯಾಪಿಡ್ ಅಂತ ಕರಿಬೋದು. ಸೊ ಇವ್ರು ಯಾರು ಅಂದರೆ ಇಸ್ರೇಲಿನ ಹೊಸ ಪ್ರಧಾನಮಂತ್ರಿ, ಇಸ್ರೇಲ್ನ 14ನೇ ಪ್ರಧಾನಮಂತ್ರಿಯಾಗಿ ಯಾರ್ ಲ್ಯಾಪಿಡ್ ಅವರು ಇತ್ತೀಚೆಗೆ ಅಧಿಕಾರವನ್ನು ಸ್ವೀಕರಿಸಿದರು. ನೆನಪಿರಲಿ, ಇಸ್ರೇಲ್ನ ನೂತನ ಮುಖ್ಯಮಂತ್ರಿ ಯಾರ್ ಲ್ಯಾಪಿಡ್. ನೆಕ್ಸ್ಟ್, ಕೇತನ್ ಜಿ ಬ್ರೌನ್ ಜಾಕ್ಸನ್ ಅಂತ ನ್ಯೂಸಲ್ಲಿದ್ದಾರೆ. ಯಾರಪ್ಪ ಇವರು ಅಂದರೆ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಸೇವೆ ಸಲ್ಲಿಸಲು ಇತ್ತೀಚೆಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ಇವರು ಈ ರೀತಿ ನೇಮಕಗೊಂಡ ಮೊದಲ ಕಪ್ಪು ವರ್ಣೀಯ ಮಹಿಳೆ ಅಂತ ಕರೀತಾರೆ. ಸೊ ಬ್ಲ್ಯಾಕ್ ವುಮನ್ ಫಾರ್ ದಿ ಫಸ್ಟ್ ಟೈಮ್ ಇನ್ ಅಮೆರಿಕಾಸ್ ಸುಪ್ರೀಂ ಕೋರ್ಟ್. ಸೊ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕೇತನ್ ಜಿ ಬ್ರೌನ್ ಜಾಕ್ಸನ್ ಅಂದರೆ ಯಾರು? ಅಮೆರಿಕಾದ ಸುಪ್ರೀಂ ಕೋರ್ಟ್ನಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಪಡೆದಂತಹ ಮೊದಲ ಕಪ್ಪು ವರ್ಣೀಯ ಮಹಿಳೆ. ಸೊ ಇಷ್ಟು ನೆನ್ಪಿಟ್ಕೋಬೇಕು. ಸ್ನೇಹಿತರೆ, ಇಷ್ಟ ಆಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್. ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಬೇರೆ ಆಸ್ಪಿರೆಂಟ್ಸ್ ಜೊತೆಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್.